ಈ ಕೃಷ್ಣ ಕಥಾಮೃತ ಅನ್ನೋ ಒಂದು ಸರಣಿಯ 2 ಭಾಗಗಳು. ಮೊದಲನೇ ಭಾಗ ಬಾಲಕೃಷ್ಣ. ಅಲ್ಲಿ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳನ್ನು ನಾವು ಚರ್ಚಿಸಿದ್ವಿ. ಮೊದಲ 14 ಅಧ್ಯಾಯಗಳು, 10ನೇ ಸ್ಕಂದದ 14 ಅಧ್ಯಾಯಗಳನ್ನು ನಾವು ಕಲ್ತಿದ್ವಿ ಅಲ್ಲಿ. ಎರಡನೆಯ ಭಾಗ ಅದು ಗೋಪಾಲಕೃಷ್ಣ. ಆ ಗೋಪಾಲಕೃಷ್ಣ ಆ ಭಾಗದಲ್ಲಿ ಶ್ರೀಕೃಷ್ಣನ ಕಿರಿಯ ಬಾಲಕ ಲೀಲೆ ಅಥವಾ ಪೌಗಂಡ ಲೀಲೆ ಅಂತ ಏನು ಹೇಳ್ತಾರೆ. ಶ್ರೀಕೃಷ್ಣನ ಆ ಮಗು ಕೃಷ್ಣನ ಲೀಲೆಗಳು ಅಥವಾ ಬಾಲ್ಯ ಲೀಲೆಗಳನ್ನ ಮುಂಚೆ 1ನೇ ಭಾಗ, 2ನೇ ಭಾಗದಲ್ಲಿ ಸುಮಾರು 7 ವರ್ಷದವರೆಗೆ ಶ್ರೀಕೃಷ್ಣನ ಲೀಲೆಗಳು, ಅವುಗಳನ್ನ ಪೌಗಂಡ ಅಂತ ಏನು ಹೇಳ್ತಾರೆ, ಅವುಗಳನ್ನ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದ್ವಿ. ತಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದ್ರಿ. ಈಗ ನಾವು ಪ್ರಾರಂಭ ಮಾಡ್ತಾ ಇರುವಂಥದ್ದು ಅದು ಕೃಷ್ಣ ಕಿಶೋರ. ಈ ಕೃಷ್ಣ ಕಿಶೋರ ಭಾಗದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣನ ಕಿಶೋರ ಲೀಲೆಗಳ ವರ್ಣನೆಯನ್ನು ನಾವು ನೋಡ್ತೇವೆ. ಆ ಕೃಷ್ಣನ ಕಿಶೋರ ಲೀಲೆಗಳ ಸ್ವರೂಪ ಏನು, ಆ ಕಿಶೋರ ಅವಸ್ಥೆ ಅಂತಂದ್ರೆ ಏನದರ ಅರ್ಥ ಅನ್ನೋದನ್ನ ನಾವು ಮುಂದೆ ಕಲಿತಾ ಹೋಗೋಣ. ಅದಕ್ಕೂ ಮುಂಚೆ ಒಮ್ಮೆ ನಾವು ಗುರುಗಳಿಗೆ, ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ, ಆನಂತರ ಶ್ರೀಕೃಷ್ಣ ಅವನಿಗೆ ಕೂಡ ನಮ್ಮ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಂಗಳಾಚರಣವನ್ನು ಮಾಡಿ ಮುಂದುವರಿಯೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ನಮೋಸ್ತುತೆ. ಹರೇ ಕೃಷ್ಣ. ಸೊ ಹೀಗೆ ಕೃಷ್ಣನ ಕುರಿತಾಗಿ ನಾವೇನು ಈ ಲೀಲೆಗಳನ್ನು ಕಲಿತಾ ಬಂದಿದ್ದೀವಿ. ಲೀಲೆಗಳೆಲ್ಲವೂ ಕೂಡ ನಮ್ಮ ಶ್ರೀಮದ್ ಭಾಗವತ ಮಹಾಪುರಾಣದ ಆಧಾರದಲ್ಲಿದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತನ್ನ ಜನ್ಮ ಮತ್ತೆ ಕಾರ್ಯಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡ್ತಾನೆ. ಅಧ್ಯಾಯ 4 ಶ್ಲೋಕ 9 ಭಗವದ್ಗೀತೆಯಲ್ಲಿ ಬರುವಂತಹ ಈ ಶ್ಲೋಕ, ಇದು ನಾವು ಭಗವಂತನ ಕುರಿತಾಗಿ ಅವನ ಕಾರ್ಯಗಳನ್ನು ನಾವು ಅಧ್ಯಯನ ಮಾಡುವಾಗ, ಅವುಗಳನ್ನ ಶ್ರವಣ ಮಾಡುವಾಗ ಈ ಶ್ಲೋಕವನ್ನ ಯಾವಾಗಲೂ ಕೂಡ ನಾವು ದಾರಿದೀಪದಂತೆ ಕಾಣಬೇಕು. ಏನಿದು ಶ್ಲೋಕ? ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಕೃಷ್ಣ ಹೇಳ್ತಾ ಇದ್ದಾನೆ, ಹೇ ಅರ್ಜುನ, ಯಾವೊಬ್ಬ ವ್ಯಕ್ತಿ ನನ್ನ ಜನ್ಮ ಮತ್ತೆ ಕರ್ಮಗಳನ್ನ ದಿವ್ಯ ಅಂತ ಪರಿಗಣಿಸಿ ಅವುಗಳನ್ನ ತತ್ವರೂಪದಲ್ಲಿ ತಿಳಿತಾನೋ, ಯಥಾರ್ಥವಾಗಿ ತಿಳಿದುಕೊಳ್ತಾನೋ, ಆತ ತ್ಯಕ್ತ್ವಾ ದೇಹಂ, ತನ್ನ ಶರೀರವನ್ನು ತ್ಯಜಿಸಿದ ನಂತರ ಪುನರ್ಜನ್ಮ ನ ಇತಿ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ದೇಹವನ್ನ ಒಂದಲ್ಲ ಒಂದು ದಿನ ತ್ಯಜಿಸಲೇಬೇಕಾಗತ್ತೆ. ಸಾವು ಅನ್ನೋದು ಶತಸಿದ್ಧ, ಎಲ್ಲರಿಗೂ ಕೂಡ ಖಚಿತವಾಗಿ ಆಗುವಂತಹ ಆ ಘಟನೆ. ಆ ಘಟನೆಯ ನಂತರ ಜೀವನ ಅಂತ್ಯ ಆಗೋದಿಲ್ಲ. ಇನ್ನೊಂದು ಜನ್ಮವನ್ನ ನಾವು ಪಡಿತೀವಿ, ಇನ್ನೊಂದು ಶರೀರವನ್ನ ನಾವು ಸ್ವೀಕರಿಸ್ತೀವಿ ನಮ್ಮ ಪೂರ್ವ ಕರ್ಮದ ಅನುರೂಪವಾಗಿ. ಆದರೆ ಯಾವೊಬ್ಬ ವ್ಯಕ್ತಿ ಈ ಜನ್ಮ ಕರ್ಮಗಳನ್ನ, ಶ್ರೀಕೃಷ್ಣನ ಜನ್ಮ ಕರ್ಮಗಳನ್ನ ತಿಳಿತಾರೋ ಅವರು ಮತ್ತೆ ಪುನರ್ಜನ್ಮವನ್ನ ಪಡೆಯೋದಿಲ್ಲ. ಬದಲಾಗಿ ಅವರು ಶ್ರೀಕೃಷ್ಣನಲ್ಲಿಗೆ ತೆರಳುತ್ತಾರೆ, ಅವನ ನಿತ್ಯ ಧಾಮಕ್ಕೆ ಮರಳುತ್ತಾರೆ ಅಂತ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಆಶ್ವಾಸನೆಯನ್ನು ನೀಡಿದ್ದಾನೆ. ಈ ಜಗತ್ತಿನಲ್ಲಿ ಜನ್ಮ ಮರಣ, ನಂತರ ಪುನರ್ಜನ್ಮ ಪುನರ್ಮರಣ, ಇದು ಎಲ್ಲರಿಗೂ ಕೂಡ ಆಗುವಂಥ ಘಟನೆಗಳು. ಈ ಘಟನೆಗಳು ತುಂಬಾ ನೋವು ದುಃಖದಿಂದ ಕೂಡಿರ್ತವೆ. ಈ ಜಗತ್ತು ಅನ್ನೋದು ಅದು ಅಶಾಶ್ವತ. ಇದು ಸತ್ಯ, ಆದರೆ ಇದು ಅಶಾಶ್ವತ, ಇದು ದುಃಖದಿಂದ ಕೂಡಿದೆ. ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ವರ್ಣಿಸಿದ್ದಾನೆ. ದುಃಖಾಲಯಂ ಅಶಾಶ್ವತಂ ಮಾಂಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಯಾವೊಬ್ಬ ವ್ಯಕ್ತಿ ಈ ಜಗತ್ತನ್ನ ದುಃಖಾಲಯ ಅಶಾಶ್ವತವೆಂದು ತಿಳಿದು ನನ್ನ ಜನ್ಮ ಕರ್ಮಗಳನ್ನು ಚರ್ಚಿಸಿ
ನನ್ನ ತತ್ವತಃ ತಿಳಿದುಕೊಳ್ತಾರೋ ಅವರು ಸಾಧಾರಣವಾಗಿ ಸಹಜವಾಗಿ ನನ್ನ ಸ್ಮರಣೆಯನ್ನ ಮಾಡ್ತಾರೆ ತಮ್ಮ ಕೊನೆಯ ಸಮಯದಲ್ಲಿ. ಆಗ ಅವರು ನನ್ನ ಲೋಕವನ್ನ ಪ್ರಾಪ್ತಿ ಮಾಡ್ತಾರೆ, ನನ್ನ ಸೇವೆಯನ್ನ ಪ್ರಾಪ್ತಿ ಮಾಡ್ತಾರೆ. ಇದನ್ನ ಶ್ರೀಕೃಷ್ಣ ಆಶ್ವಾಸನೆ ನೀಡಿದ್ದಾನೆ ಭಗವದ್ಗೀತೆಯಲ್ಲಿ. ಹೀಗೆ ಈ ಭಗವದ್ಗೀತೆಯ ಶ್ಲೋಕವನ್ನ ದಾರಿದೀಪವಾಗಿ ಕಾಣ್ತಾ ನಾವು ಈ ಭಗವಂತನ ಲೀಲೆಗಳನ್ನ ಇಲ್ಲಿ ಚರ್ಚಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಚರ್ಚೆ ಈ ಆಗುವಂಥದ್ದು ಆ ಪರೀಕ್ಷಿತ ಮತ್ತು ಶುಕದೇವ ಗೋಸ್ವಾಮಿಗಳ ನಡುವೆ ಆ 7 ದಿನ ಅವಿರತವಾದಂತಹ ಆ ವರ್ಣನೆ. ಅಲ್ಲಿ ಶ್ರೀ ಪೂರ್ಣ ಪುರುಷೋತ್ತಮ ಶ್ರೀಕೃಷ್ಣನ ಅನೇಕ ತತ್ವಗಳ ವರ್ಣನೆಯನ್ನ ಮಾಡಲಾಗಿದೆ. ಆ ವ್ಯಕ್ತಿಯ ಆ ಪೂರ್ಣ ಪುರುಷೋತ್ತಮನ ಸೃಷ್ಟಿ, ಆತನ ಅನಂತ ರೂಪಗಳು, ಆ ರೂಪಗಳ ಜೊತೆಗಿರುವಂತಹ ಅನೇಕ ಲೀಲೆಗಳು, ಆ ಲೀಲೆಗಳಲ್ಲಿ ಪಾಲ್ಗೊಳ್ಳುವ ಭಕ್ತರು, ಅವರ ಸಮರ್ಪಣೆ, ಅವರ ಜೀವನ ವಿಚಾರ, ಅವರ ಜೀವನದ ಚರಿತ್ರೆ, ಇವೆಲ್ಲವೂ ಕೂಡಿರುವಂತಹ ಮಹಾಪುರಾಣವೇ ಶ್ರೀಮದ್ ಭಾಗವತ. ಈ ಶ್ರೀಮದ್ ಭಾಗವತ ಇದು ಶ್ರೀಕೃಷ್ಣನ ಸ್ವರೂಪದಂತೆಯೇ ಇದೆ. ಇದರಲ್ಲಿ ಒಟ್ಟಾಗಿ 12 ಸ್ಕಂದಗಳಿವೆ. ಈ 12 ಸ್ಕಂದಗಳಲ್ಲಿ 10ನೆಯ ಸ್ಕಂದ ಅದು ಅತಿ ಮುಖ್ಯವಾದಂತಹ ಒಂದು ಸ್ಕಂದ ಅಥವಾ ಒಂದು ಭಾಗ. ಆ ಸ್ಕಂದದಲ್ಲಿ ಶ್ರೀಕೃಷ್ಣನ ಸಾಕ್ಷಾತ್ ಚರಿತ್ರೆಯನ್ನು ವರ್ಣಿಸಲಾಗಿದೆ, ಆತನ ಜೀವನ ಚರಿತ್ರೆಯನ್ನು ವರ್ಣಿಸಲಾಗಿದೆ. ಹೀಗೆ ಈ 10ನೆಯ ಸ್ಕಂದ ತುಂಬಾ ಬೃಹತ್ತಾಗಿರುವಂತಹ 90 ಅಧ್ಯಾಯಗಳುಳ್ಳಂತಹ ಒಂದು ಸುಂದರವಾದಂತಹ ಒಂದು ಲಿಖಿತ ರೂಪ. ವ್ಯಾಸಮುನಿಗಳು ಅವರ ಪೂರ್ತಿ ಸಮಾಧಿ ಸ್ಥಿತಿಯಲ್ಲಿ ಈ ಶುಕ ಮತ್ತೆ ಪರೀಕ್ಷಿತರ ಸಂವಾದವನ್ನ ಅವರು ಕಾಣ್ತಾ ಅದನ್ನ ಬರೆದರು. ಅದುವೇ ಈ ಶ್ರೀಮದ್ ಭಾಗವತ ಮಹಾಪುರಾಣ. ತಮ್ಗೆಲ್ಲರಿಗೂ ಕೂಡ ನಾವು ವಿನಂತಿಸೋದೇನೆಂದರೆ, ತಾವೆಲ್ಲರೂ ತಮ್ಮ ಮನೆಯಲ್ಲಿ ಶ್ರೀಮದ್ ಭಾಗವತ ಮಹಾಪುರಾಣವನ್ನ ಅದನ್ನ ಕರೆತಂದು, ಭಗವಂತನ ಸ್ವರೂಪವೇ ಅದು, ಅದನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಅದು ನಮ್ಮ ಮನೆಯನ್ನ, ನಮ್ಮ ಜೀವನವನ್ನ ಮಂಗಳವಾಗಿಸುತ್ತೆ, ಸಾರ್ಥಕವಾಗಿಸುತ್ತೆ. ವಿಶೇಷವಾಗಿ ಶ್ರೀಲ ಪ್ರಭುಪಾದರು ಈ ಭಾಗವತದ 10ನೇ ಸ್ಕಂದವನ್ನ ಒಂದು ವಿಶೇಷ ಪುಸ್ತಕದ ರೂಪದಲ್ಲಿ ಪ್ರಕಾಶಿಸಿದ್ದಾರೆ. ಅದಕ್ಕೆ ಶ್ರೀಕೃಷ್ಣ ಪೂರ್ಣ ಪುರುಷೋತ್ತಮ ಅಂತ ಹೇಳ್ತಾರೆ. ಆ ಪುಸ್ತಕ ಅದು ಒಂದು ಪುಸ್ತಕ, ಅದರಲ್ಲಿ ಶ್ರೀಕೃಷ್ಣನ ಪೂರ್ತಿ ಜೀವನ ಚರಿತ್ರೆ ಸುಂದರವಾಗಿ ವರ್ಣಿತವಾಗಿದೆ. ನಾವು ಹಿಂದಿನ ನಮ್ಮ ಈ ಕೃಷ್ಣ ಕಥಾಮೃತ ಸರಣಿಯ ಭಾಗಗಳಲ್ಲಿ ಬಾಲಕೃಷ್ಣ ಮತ್ತು ಗೋಪಾಲಕೃಷ್ಣ ಈ 2 ಭಾಗಗಳನ್ನು ನಾವು ಚರ್ಚಿಸಲಿಕ್ಕೆ ಪ್ರಯತ್ನಿಸಿದ್ವಿ. ಈ ಬಾಲಕೃಷ್ಣ ಇದು ಬಾಲ್ಯದ 3.5 ವರ್ಷಗಳವರೆಗೆ, 3 ವರ್ಷ 4 ತಿಂಗಳವರೆಗೆ ಭಗವಂತ ತೋರಿಸಿದಂತಹ ಲೀಲೆಗಳನ್ನ, ನಂತರ ಗೋಪಾಲಕೃಷ್ಣ ಭಾಗದಲ್ಲಿ ಮುಂದುವರೆದಂತಹ ಲೀಲೆಗಳು, ಸುಮಾರು 6 ವರ್ಷ 8 ತಿಂಗಳವರೆಗೆ ಶ್ರೀಕೃಷ್ಣ ತೋರಿಸಿದಂತಹ ಲೀಲೆಗಳು. ಶ್ರೀಕೃಷ್ಣನ ಪ್ರತಿಯೊಂದು ದಿನವೂ ಕೂಡ ತುಂಬಾ ರೋಮಾಂಚಕಾರಿಯಾಗಿತ್ತು, ದಿವ್ಯವಾಗಿತ್ತು. ಶ್ರೀಮದ್ ಭಾಗವತದಲ್ಲಿ ಅದನ್ನ ಸಂಕ್ಷೇಪವಾಗಿ ಕೆಲವಷ್ಟೇ ಲೀಲೆಗಳನ್ನ ಆ 7 ದಿನದ ಮಿತಿಯಲ್ಲಿ ಶುಕಮುನಿಗಳು ವರ್ಣಿಸಿದ್ದಾರೆ. ಈಗ ನಾವು ನೋಡ್ತಾ ಇರೋದು 3ನೇ ಭಾಗ, ಅದು ಕೃಷ್ಣ ಕಿಶೋರ. ಕೃಷ್ಣ ಕಿಶೋರ ತಮಗೆಲ್ಲ ಈ ಉಲ್ಲೇಖ ನೆನಪಾಗಬಹುದು. ನಾವು ಮೊದಲನೆಯ ಭಾಗದಲ್ಲಿ ಈ ಉಲ್ಲೇಖವನ್ನು ಕಂಡಿದ್ವಿ. ಸಾಮಾನ್ಯ ವ್ಯಕ್ತಿ ಜನ್ಮ ಪಡೆದ ಮೇಲೆ ಅವನ ಬೆಳವಣಿಗೆಯನ್ನ ಈ 4 ಹಂತಗಳಲ್ಲಿ ನಾವು ಕಾಣ್ತೀವಿ. ಪ್ರತಿಯೊಬ್ಬ ವ್ಯಕ್ತಿ ಜನ್ಮಿಸಿದ ಮೊದಲ 5 ವರ್ಷ ಅವನು ಕೌಮಾರ ಅವಸ್ಥೆಯಲ್ಲಿ ಇರ್ತಾನೆ ಅಥವಾ ಬಾಲ್ಯಾವಸ್ಥೆಯಲ್ಲಿ ಇರ್ತಾನೆ. ಆನಂತರದ 5 ವರ್ಷ ಅಂದ್ರೆ 5ರಿಂದ 10 ವರ್ಷ ಆ ವ್ಯಕ್ತಿಯನ್ನ ಪೌಗಂಡಾವಸ್ಥೆಯಲ್ಲಿದ್ದಾನೆ ಅಂತ ಹೇಳ್ತೇವೆ, ಅಂದ್ರೆ ಬಾಲಕನ ರೂಪ. ನಂತರದ 5 ವರ್ಷ 10ರಿಂದ 15 ವರ್ಷ ಅದು ಕೈಶೋರ ಅಥವಾ ಕಿಶೋರ ಅವಸ್ಥೆ ಅಂತ ಹೇಳ್ತಾರೆ. ಆನಂತರದ 5 ವರ್ಷದ ನಂತರ ಅಂದ್ರೇನು, 15 ವರ್ಷದ ನಂತರ ವ್ಯಕ್ತಿ ಯುವಕನಾಗ್ತಾನೆ. ಆನಂತರ ಒಂದು ಸಮಯದಲ್ಲಿ ಅವನು ಪ್ರೌಢನಾಗ್ತಾನೆ, ಆನಂತರ ಅವನು ವೃದ್ಧನೂ ಆಗ್ತಾನೆ. ಇದು ಸಾಮಾನ್ಯ ಮನುಷ್ಯನ ಬೆಳವಣಿಗೆಯ ಹಂತಗಳು. ಶ್ರೀಕೃಷ್ಣ ಈ ಜಗತ್ತಿನಲ್ಲಿ ಸಾಮಾನ್ಯರಂತೆ ಜನ್ಮ ಪಡೆದರೂ ಕೂಡ ಅವನು ಸಾಮಾನ್ಯರಂತೆ ಅವನ ವರ್ತನೆ ಇರಲಿಲ್ಲ, ಅವನ ಬೆಳವಣಿಗೆಯೂ ಇರಲಿಲ್ಲ.
ಅವನ ಕಾರ್ಯಗಳು ಅವು ಸಾಮಾನ್ಯವಲ್ಲ. ಅವುಗಳನ್ನು ನಾವು ಪರಿಶೀಲಿಸ್ತಾ ಹೋಗೋಣ. ಆದರೆ ಅವನ ವಯಸ್ಸಿನಲ್ಲಿ ಅವನು ಹೇಗೆ ಬೆಳೆದ ಅನ್ನೋದನ್ನ ನಾವು ಗಮನಿಸಿದರೆ, ಶಾಸ್ತ್ರಗಳಲ್ಲಿ ವರ್ಣನೆ ಇರುವುದೇನೆಂದರೆ, ಶ್ರೀಕೃಷ್ಣ ಅವನ ಬೆಳವಣಿಗೆ ಎಷ್ಟು ಶೀಘ್ರವಾಗಿತ್ತು, ಎಷ್ಟು ಬೇಗ ಆಗಿತ್ತು ಅಂದರೆ, ಕೇವಲ 3 ವರ್ಷ 4 ತಿಂಗಳುಗಳಾದಾಗ ಅವನು 5 ವರ್ಷದವನಷ್ಟು ಬೆಳವಣಿಗೆಯನ್ನು ತೋರಿಸ್ತಾ ಇದ್ದ. ಹಾಗಾಗಿ ಅವನ ಬಾಲ್ಯಾವಸ್ಥೆ ಅಥವಾ ಕೌಮಾರಾವಸ್ಥೆ ಅದು 3 ವರ್ಷ 4 ತಿಂಗಳುಗಳಲ್ಲಿಯೇ ಅದು ಪೂರ್ತಿಯಾಗ್ತದೆ. ಅದಾದ ಮೇಲೆ ಶ್ರೀಕೃಷ್ಣನ ಪೌಗಂಡಾವಸ್ಥೆ ಅದು ಇನ್ನು 3 ವರ್ಷ 4 ತಿಂಗಳು, ಅಂದರೆ 6 ವರ್ಷ 8 ತಿಂಗಳವನಾದಾಗ ಶ್ರೀಕೃಷ್ಣ 10 ವರ್ಷದವನಷ್ಟು ಬೆಳವಣಿಗೆಯನ್ನು ತೋರಿಸ್ತಾ ಇದ್ದ. ಹೀಗೆ ವಿಶೇಷವಾದಂತಹ ವ್ಯಕ್ತಿಗಳು ಅವರ ಬೆಳವಣಿಗೆ ತುಂಬ ಶೀಘ್ರವಾಗಿ ಆಗ್ತದೆ. ಇದನ್ನ ರಾಜಮನೆತನದಲ್ಲೂ ಕೂಡ ಅನೇಕರಲ್ಲಿ ಕೂಡ ಕಂಡಿದ್ದೀವಿ ಇತಿಹಾಸದಲ್ಲಿ. ಹಾಗಾಗಿ ಶ್ರೀಕೃಷ್ಣ ಅವನು ದಿವ್ಯ ಪುರುಷ, ಸಾಮಾನ್ಯ ಜೀವಿ ಅಂತೂ ಅಲ್ಲವೇ ಅಲ್ಲ. ಹಾಗಿದ್ದಲ್ಲಿ ಅವನಲ್ಲಿ ಈ ಬೆಳವಣಿಗೆಯ ಶೀಘ್ರತೆ ಅದು ಆಶ್ಚರ್ಯವೇನಲ್ಲ. ಹಾಗಾಗಿ ಶ್ರೀಕೃಷ್ಣನ ಕಿಶೋರಾವಸ್ಥೆ ಪ್ರಾರಂಭ ಆಗೋದು ಸುಮಾರು 7 ವರ್ಷದಿಂದ 10 ವರ್ಷದವರೆಗೆ. ಹಾಗಾಗಿ ನಾವು ಈ ಭಾಗದಲ್ಲಿ ಚರ್ಚೆ ಮಾಡುವಂತಹ ಲೀಲೆಗಳು ಶ್ರೀಕೃಷ್ಣ 7 ವರ್ಷದವನಿಂದ 10 ವರ್ಷದವನಿದ್ದಾಗ ಅವನು ಏನೇನು ಲೀಲೆಗಳನ್ನು ತೋರಿಸಿದ ಅನ್ನೋದನ್ನ ನಾವು ಸಂಕ್ಷೇಪ ರೂಪದಲ್ಲಿ ಚರ್ಚಿಸ್ತಾ ಹೋಗೋಣ. ಶ್ರೀಕೃಷ್ಣ 10 ವರ್ಷ ದಾಟಿದ ನಂತರ ಅವನ ಸ್ಥಿತಿ ಹೇಗಿತ್ತು, ಅವನು ಹೇಗೆ ಕಾಣ್ತಾನೆ, ಅವನು ಕೂಡ ಯುವಕನಾದನ, ನಂತರ ವೃದ್ಧನಾದನ? ಇಲ್ಲ, ಶ್ರೀಕೃಷ್ಣನ ನಿತ್ಯ ರೂಪ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವನು ಕಾಣಬರುವಂತಹ ರೂಪ ಅದು ಕಿಶೋರಾವಸ್ಥೆ. ಶ್ರೀಕೃಷ್ಣನನ್ನ ಕಿಶೋರ, ನಿತ್ಯ ಕಿಶೋರ ಅಂತ ಹೇಳಿದ್ದಾರೆ. ಅಂದರೆ ಶ್ರೀಕೃಷ್ಣ ಅವನು ನಿತ್ಯ ರೂಪದಲ್ಲಿ ಕಿಶೋರ, ಅಂದರೆ ಸುಮಾರು 15-16 ವರ್ಷದ ಹುಡುಗನಂತೆ ಕಾಣ್ತಾನೆ. ಹಾಗಾಗಿ ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಅವನು ಸುಮಾರು 87-90 ವರ್ಷದವನಾಗಿದ್ದರೂ ಕೂಡ ಅವನು ಹೊರಗಡೆಯಿಂದ ನೋಡಲಿಕ್ಕೆ ಸುಮಾರು 16 ವರ್ಷ ಅಥವಾ 25 ವರ್ಷದ ಹುಡುಗನಂತೆ ಕಾಣ್ತಾ ಇದ್ದ. ಇದನ್ನು ಶ್ರೀಲ ಪ್ರಭುಪಾದರು ಕೂಡ ವರ್ಣಿಸ್ತಾರೆ. ಹಾಗಾಗಿ ಭಗವಂತನ ಸುಂದರ ಲೀಲೆಗಳರಲ್ಲಿ ಅವನ ಸ್ವರೂಪವೇ ಎಷ್ಟು ಆಶ್ಚರ್ಯಕರ, ಎಷ್ಟು ದಿವ್ಯ. ಇದನ್ನು ನಾವೆಲ್ಲರೂ ಕೂಡ ಪುಸ್ತಕಗಳಿಂದ, ಗ್ರಂಥಗಳಿಂದ, ಆಚಾರ್ಯರ ಮಾತುಗಳಿಂದ ಕಲಿಬಹುದು. ಹೀಗೆ ಶ್ರೀಕೃಷ್ಣ ಈಗ ಕಿಶೋರಾವಸ್ಥೆಯನ್ನು ತಲುಪ್ತಾ ಇದ್ದಾನೆ. ವಿಶೇಷವಾಗಿ ನಾವು ಹಿಂದೊಮ್ಮೆ ಈ ಶ್ಲೋಕವನ್ನು ಕೂಡ ಉಲ್ಲೇಖ ಮಾಡಿದ್ವಿ. ಏನಿದು ಶ್ಲೋಕ? ಇದು ಶ್ರೀಮದ್ ಭಾಗವತದಲ್ಲಿಯೇ ಬರುವಂತಹ ಶ್ಲೋಕ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನ ಕುರಿತಾದಂತಹ ಕಾರ್ಯಚಟುವಟಿಕೆಗಳೇನಿವೆ, ಅವನು ಮಾಡಿದಂತಹ ಲೀಲೆಗಳನ್ನ ನೆನೆಸುವುದರಿಂದ, ಶ್ರವಣ ಮಾಡುವುದರಿಂದ ಏನೆಲ್ಲ ಪರಿಣಾಮ ಅಥವಾ ಉಪಯೋಗಗಳಿವೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಏನಾವತಾರೇಣ ಭಗವಾನ್ ಹರಿರೀಶ್ವರ ಕರೋತಿ ಕರ್ಣರಮ್ಯಾಣಿ ಮನೋಜ್ಞಾನಿ ಚ ನಃ ಪ್ರಭೋ. ಶ್ರೀಕೃಷ್ಣನ ಅನಂತ ಅವತಾರಗಳಲ್ಲಿ ಪ್ರತಿಯೊಂದು ಅವತಾರದಲ್ಲೂ ಕೂಡ ಅದ್ಭುತ ಕಾರ್ಯಗಳನ್ನು ಅವನು ತೋರಿಸಿದ್ದಾನೆ. ವರಾಹ, ಮತ್ಸ್ಯ, ನರಸಿಂಹ, ವಾಮನ, ಅನೇಕ ಅವತಾರಗಳು, ಅನಂತ ಅವತಾರಗಳಂತಾರೆ. ಅದರಲ್ಲಿಯೂ ಕೂಡ ಮೂಲ ಶ್ರೀಕೃಷ್ಣನ ಈ ರೂಪ, ಇದನ್ನ ಪೂರ್ಣ ಪುರುಷೋತ್ತಮ ಅವತಾರಿ ಅಂತ ಹೇಳಿದ್ದಾರೆ. ಶ್ರೀಕೃಷ್ಣ ಕೇವಲ ಅವತಾರವಲ್ಲ, ಅವನು ಅವತಾರಿ, ಎಲ್ಲ ಅವತಾರಗಳ ಮೂಲ ಅವನು. ಕೃಷ್ಣಸ್ತು ಭಗವಾನ್ ಸ್ವಯಂ, ಅವನು ಸ್ವಯಂ ಭಗವಾನ್. ಸೊ ಹೀಗೆ ಈ ಹರಿ ಅಥವಾ ಕೃಷ್ಣ ಈತನ ಅನೇಕ ಅವತಾರಗಳು, ಅದರಲ್ಲಿಯೂ ಶ್ರೀಕೃಷ್ಣನ ಅವನ ಸಾಕ್ಷಾತ್ ಪ್ರಕಟ ರೂಪದಲ್ಲಿ ಅವನ ಲೀಲೆಗಳನ್ನು ಕೇಳುವುದರಲ್ಲಿ ಆಗುವ ಉಪಯೋಗಗಳು, ಅವುಗಳನ್ನು ನಾವು ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ವಿಶೇಷವಾಗಿ ಅದನ್ನು ಎಣಿಸ್ತಾ ಹೇಳ್ತಾರೆ, ಕರೋತಿ ಕರ್ಣರಮ್ಯಾಣಿ, ಕಿವಿಗಳಿಗೆ ಅತಿ ಆಹ್ಲಾದಕರವಾದದ್ದು. ಕೇಳ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಕೇಳ್ತಾನೇ ಇರೋಣ ಅಂತ ಅನ್ಸುತ್ತೆ. ಏಕೆಂದರೆ ಅಷ್ಟು ಸುಂದರವಾಗಿ ಮನಮೋಹಕವಾದಂತಹ ಕಾರ್ಯಚಟುವಟಿಕೆಗಳು ಶ್ರೀಕೃಷ್ಣನದ್ದು. ಮನೋಜ್ಞಾನಿ ಚ ನಃ ಪ್ರಭೋ, ಅಂದರೆ ಇಲ್ಲಿ ಮನೋಜ್ಞಾನಿ ಅಂದರೆ ಕೇವಲ ಕಿವಿಗಳಿಗಷ್ಟೇ ಅಲ್ಲ, ಮನಸ್ಸಿಗೂ ಆಹ್ಲಾದ, ಮನಸ್ಸು ಶಾಂತವಾಗಿ ನೆಮ್ಮದಿ ಆನಂದವನ್ನ, ಅಷ್ಟೇ ಅಲ್ಲ ಬುದ್ಧಿಯೂ ಕೂಡ ಒಂದು ಒಳ್ಳೆಯ ವಿಚಾರದಲ್ಲಿ ತಲ್ಲೀನವಾಗಿ ಭಗವಂತನ
ಪ್ರಜ್ಞೆಯಲ್ಲಿ ಸ್ಥಿರವಾಗಿರುತ್ತೆ. ಅಷ್ಟೇ ಅಲ್ಲ, ಯತ್ ಶೃಣ್ವತೋಪೈತಿ ಅರತಿರ್ವಿತೃಷ್ಣ ಸತ್ವಂ ಚ ಶುದ್ಧ್ಯತ್ಯಚಿರೇಣ ಪುಂಸಃ ಭಕ್ತಿರ್ಹರೌ ತತ್ಪುರುಷೇ ಚ ಸಖ್ಯಂ. ಈ ಲಾಭಗಳಲ್ಲಿ ಕಿವಿಗೆ ನಮಗೆ ಆಹ್ಲಾದಕರವಾದಂತಹ ವಿಷಯ, ಮನಸ್ಸಿಗೆ ಬಹಳ ಆಕರ್ಷಕವಾದಂತಹ ವಿಷಯ, ಬುದ್ಧಿಗೂ ಕೂಡ ತುಂಬ ವಿಚಾರಕಾರಿ ವಿಷಯ. ಅಷ್ಟೇ ಅಲ್ಲ, ಈ ವಿಷಯಗಳನ್ನು ಕೇಳ್ತಾ ಇದ್ರೆ ವ್ಯಕ್ತಿ ಅರತಿ ವಿತೃಷ್ಣ, ಅಂದರೆ ಆಧ್ಯಾತ್ಮಿಕ ವಿಷಯಗಳ ಕುರಿತಾಗಿ ಸಾಮಾನ್ಯವಾಗಿ ಬೌದ್ಧಿಕ ಬದ್ಧಾತ್ಮರಲ್ಲಿ ಕಾಣುವಂತಹ ನಿರಾಸಕ್ತಿ ಏನಿದೆ ಅದು ನಾಶವಾಗ್ತದೆ. ಅಷ್ಟೇ ಅಲ್ಲ, ಅದು ನಮ್ಮ ಚಿತ್ತವನ್ನ ಅಥವಾ ಸತ್ವವನ್ನು ಶುದ್ಧ ಮಾಡುತ್ತೆ. ಶುದ್ಧತಿ ಅಚಿರೇಣ ಪುಂಸಃ, ಬೇಗನೆ ಶುದ್ಧವಾಗ್ತದೆ. ಆನಂತರ ಭಕ್ತಿರ್ ಹರೌ ತತ್ ಪುರುಷೇ ಚ ಸಖ್ಯಂ, ಆ ಹರಿಯಲ್ಲಿ ಭಕ್ತಿ ತುಂಬ ಗಾಢವಾಗಿ ಮೂಡುತ್ತೆ. ಅಷ್ಟೇ ಅಲ್ಲ, ಭಗವಂತನ ಪ್ರಿಯರಾದಂತಹ ಭಕ್ತರಲ್ಲಿ ಒಂದು ಆಕರ್ಷಣೆ, ಅವರ ಕುರಿತಾಗಿ ಸಖ್ಯ ಭಾವ ಬೆಳೆಯುತ್ತೆ. ಹೀಗೆ ಅತಿ ಸುಂದರವಾದಂತಹ ಈ ಭಗವಂತನ ಲೀಲೆಗಳು ಅತಿ ಪರಿಣಾಮಕಾರಿಯಾಗಿವೆ. ನಾವು ಖುದ್ದಾಗಿ ತಪಸ್ಸುಗಳಿಂದ, ವ್ರತಗಳಿಂದ, ಧ್ಯಾನಗಳಿಂದ ಮಾಡಲಿಕ್ಕಾಗೋದಿಲ್ವೋ ಅವುಗಳನ್ನು ಈ ಭಗವಂತನ ಕುರಿತಾದ ವಿಚಾರಗಳನ್ನು ಶ್ರವಣ ಮಾಡೋದ್ರಿಂದ ನಾವು ತುಂಬ ಸುಲಭವಾಗಿ ಪ್ರಾಪ್ತಿ ಮಾಡಿಕೊಳ್ಬಹುದು. ಇದು ಅತ್ಯುನ್ನತವಾದಂತಹ ಆಧ್ಯಾತ್ಮಿಕ ಮಾರ್ಗ, ಭಗವಂತನ ವರ್ಣನೆಯನ್ನ ಶ್ರವಣ ಮಾಡುವುದು. ಹರಿಚರ್ಯಾನುವರ್ಣನಂ, ಭಗವಂತನ ಲೀಲೆಗಳನ್ನ ವರ್ಣನೆ ಮಾಡುವುದು, ಅದನ್ನ ಶ್ರವಣ ಮಾಡುವುದು. ಇದನ್ನ ಶ್ರೀಮದ್ ಭಾಗವತ ಅತಿ ಮುಖ್ಯವಾಗಿ ನಮಗೆ ನೀಡುತ್ತೆ. ಹೀಗೆ ಈ ಭಗವಂತನ ಲೀಲೆಗಳನ್ನು ನಾವು ಕೇಳಬೇಕು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಭಾಗವತದಲ್ಲಿ ಇದನ್ನ ಹೇಳಲಾಗಿದೆ, 10ನೇ ಸ್ಕಂದದಲ್ಲಿ ಹೇಳಲಾಗಿದೆ. ತಾವೆಲ್ಲ ನೆನಪು ಮಾಡ್ಕೊಳ್ಳಿ, ನಾವು ಹಿಂದಿನ ಭಾಗದ ಕೊನೆಯ ಚರ್ಚೆಗಳಲ್ಲಿ ಈ ಒಂದು ಸುಂದರ ಲೀಲೆಯನ್ನ ಕಂಡಿದ್ವಿ. ಯಾವುದಿದು ಲೀಲೆ? ನೆನಪು ಮಾಡ್ಕೊಳ್ತೀರಾ? ಯಾವ ಲೀಲೆ ಇದು? ಇದು ಯಾವ ಲೀಲೆ? ಯಾವ ಲೀಲೆ ಇದು? ವೃಂದಾವನ ಗೋವರ್ಧನ ಲೀಲೆ. ಗೋವರ್ಧನ ಲೀಲೆ ಅರ್ಥಾಯ್ತಾ? ಗೋವರ್ಧನ ಲೀಲೆ ಇದು ಅಲ್ವಾ? ಸೊ ಗೋವರ್ಧನ ಲೀಲೆಯಲ್ಲಿ ನಾವು ನೋಡಿದ್ವಿ, ಶ್ರೀಕೃಷ್ಣ ಸುಮಾರು 7 ವರ್ಷದವನು ಇದ್ದಾಗ ಅಲ್ವೇ? ಆ ಲೀಲೆಗಳಲ್ಲಿ ಅನೇಕ ಲೀಲೆಗಳನ್ನು ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ದೀವಿ. ತಾವು ಹಿಂದಿನ ರೆಕಾರ್ಡಿಂಗ್ಸ್ನ ನೋಡ್ಬೋದು. ನಾನು ಕೊನೆಯ ಚರ್ಚೆಯಿಂದ ಈಗ ಮುಂದುವರಿಸ್ತಾ ಇದ್ದೆ. ಶ್ರೀಕೃಷ್ಣ ಆಗ 7 ವರ್ಷದವನಿದ್ದ. ಅಂದ್ರೆ ಪೌಗಂಡಾವಸ್ಥೆಯಿಂದ ಕೈಶೋರಾವಸ್ಥೆಗೆ ಅವನು ಈಗ ಮುಂದೆ ಹೋಗ್ತಾ ಇದ್ದ, ಪಾದಾರ್ಪಣೆಯನ್ನು ಮಾಡಿದ್ದ. ಹೀಗೆ ಶ್ರೀಕೃಷ್ಣನ ಈ ಸುಂದರ ಲೀಲೆ ಪೂರ್ತಿಯಾದ ನಂತರ ಒಂದು ವಿಶೇಷವಾದಂತಹ ಉಲ್ಲೇಖ ಬರುತ್ತೆ ಭಾಗವತದಲ್ಲಿ. ಅದೊಂದು ಇನ್ನೊಂದು ಲೀಲೆ. ಕೃಷ್ಣನನ್ನ ಇಂದ್ರ ಒಂದು ರೀತಿ, ಕೃಷ್ಣನಲ್ಲದೆ ಕೃಷ್ಣನ ಭಕ್ತರನ್ನ ಇಂದ್ರ ತುಂಬಾ ಪೀಡಿಸ್ತಾ ಇದ್ದ. ಅನೇಕ ರೀತಿಯ ಒಂದು ಅತಿ ದಾರುಣವಾದಂತಹ ಭೀಕರ ಮಳೆ, ಚಂಡಮಾರುತ ಮಳೆ ಅದು. ಆ ಭೀಕರ ಮಳೆಯನ್ನ ಕಂಡು ಕೃಷ್ಣ ತನ್ನ ಭಕ್ತರನ್ನು ರಕ್ಷಿಸಲಿಕ್ಕೆ ಈ ಗೋವರ್ಧನವನ್ನು ಧಾರಣ ಮಾಡ್ದ. ಅದು ಕಾರ್ತಿಕ ಮಾಸದಲ್ಲೇ ಆದಂತಹ ಒಂದು ಸುಂದರ ಲೀಲೆ. ಹೀಗೆ ಈ ಇಂದ್ರನು ಶ್ರೀಕೃಷ್ಣನ ಲೀಲೆಯಲ್ಲಿ ಒಂದು ರೀತಿಯ ತೊಡಕನ್ನು ಉಂಟು ಮಾಡ್ದ. ಆದರೆ ಕೃಷ್ಣನ ಅದ್ಭುತ ಲೀಲಾಶಕ್ತಿಯಿಂದ ಇದೊಂದು ಸುಂದರವಾದಂತಹ ಲೀಲೆಯಾಗಿ ಮಾರ್ಪಟ್ಟಿತು. ಇದನ್ನ ಶುಕಮುನಿಗಳು ಹೇಳ್ತಾ ಇರುವಾಗ ಅವರಿಗೆ ಇನ್ನೊಂದು ಲೀಲೆಯ ಬಗ್ಗೆ ಸ್ಮರಣೆ ಆಗುತ್ತೆ. ಇನ್ನೊಬ್ಬ ದೇವತೆ ಶ್ರೀಕೃಷ್ಣನ ಲೀಲೆಯಲ್ಲಿ ತೊಡಕನ್ನು ಉಂಟು ಮಾಡಲಿಕ್ಕೆ ಅವನು ಒಂದು ಕಾರ್ಯವನ್ನ ಮಾಡಿದ್ದ. ಆ ತೊಡಕನ್ನು ಉಂಟು ಮಾಡಿದರೂ ಕೂಡ ಅಲ್ಲಿ ಕೃಷ್ಣ ತನ್ನ ಲೀಲಾಶಕ್ತಿಯಿಂದ ಒಂದು ಸುಂದರವಾದ ಲೀಲೆಯನ್ನ ಅಲ್ಲಿ ಮಾಡ್ದ. ಆ ದೇವತೆ ಯಾರು? ಅದನ್ನ ನಾವೆಲ್ಲ ಊಹಿಸ್ತಾ ಇರಬಹುದು. ಶುಕಮುನಿಗಳೇ ಹೇಳ್ತಾರೆ, ಆ ದೇವತೆ ಯಾರು ಗೊತ್ತಾ? ಅವನೇ ವರುಣ. ಶ್ರೀಕೃಷ್ಣನ ಮುಂದಿನ ಲೀಲೆ ಅದು ಕೃಷ್ಣ ತಂದೆ ನಂದ ಮಹಾರಾಜನನ್ನ ವರುಣ ದೇವ, ಆತನ ಸೇವಕ, ಅವನನ್ನ ಅಪಹರಿಸಿಕೊಂಡು ಹೋಗ್ತಾನೆ. ಅದರ ಬಗ್ಗೆ ವರ್ಣನೆ. ಇದು ಆಗೋದು ಏಕಾದಶಿಯ ನಂತರದ ದಿನ.
ನನಗೆ ಇವತ್ತಿನ ಬಗ್ಗೆ ಯೋಚಿಸ್ತಾ ಇರುವಾಗ ಈ ಲೀಲೆನ ನಾನು ಪ್ರಿಪೇರ್ ಮಾಡ್ತಾ ಇರುವಾಗ ಈ ಸ್ಲೈಡ್ಸ್ನೆಲ್ಲ ನನಗೆ ನೆನಪಾಗ್ತಾ ಇದ್ದಾರೆ. ಎಷ್ಟು ಒಳ್ಳೆ ಭಗವಂತನ ಯೋಜನೆ ಇದೆ ನೋಡಿ. ಇವತ್ತು ಕೂಡ ಏಕಾದಶಿ ಅಲ್ವಾ? ಇದು ಏಕಾದಶಿ ನಂತರ ಆಗುವಂತಹ ಒಂದು ಲೀಲೆ. ಏಕಾದಶಿಯ ಮರುದಿನ ಅದನ್ನು ದ್ವಾದಶಿ ಅಂತ ಹೇಳ್ತಾರೆ. ಆ ದ್ವಾದಶಿ ದಿನ ಉಪವಾಸವನ್ನ ಪೂರ್ತಿ ಮಾಡಿ ಪಾರಣ ಸಮಯದಲ್ಲಿ ಆ, ವಿಶೇಷವಾಗಿ ಭಕ್ತರು ಆ, ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಭಗವಂತನ ಸ್ಮರಣೆ ಮಾಡ್ತಾ ಭಗವಂತನ ಆ, ಆರಾಧನೆಯನ್ನ ಮಾಡಿ ನಂತರ ಅವರು ಭಗವಂತನ ಪ್ರಸಾದವನ್ನ ಸ್ವೀಕರಿಸ್ತಾರೆ. ಆಗ ಆ ಉಪವಾಸ ಪೂರ್ತಿಯಾಗತ್ತೆ. ನಂದ ಮಹಾರಾಜ ವೈದಿಕ ಸಂಸ್ಕೃತಿಯಂತೆ ಏಕಾದಶಿಯ ನಂತರದ ದಿನ ಅವನು ಯಮುನಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಅದು ಇನ್ನು ಬೆಳಕು ಹರದೇ ಇರಲಿಲ್ಲ. ಬ್ರಹ್ಮ ಮುಹೂರ್ತಕ್ಕಿಂತ ಮುಂಚಿನ ಸಮಯ. ಆ ಸಮಯದಲ್ಲಿ ಆತ ಈಗ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ. ಯಾವ ನದಿಯಲ್ಲಿ? ಯಾವ ನದಿಯಲ್ಲಿ? ಯಾವ ನದಿಯಲ್ಲಿ? ಯಮುನಾ ನದಿ ಪ್ರಭು. ಯಮುನಾ ನದಿ. ಯಮುನಾ ನದಿ. ಯಾವ ದಿನ ಅದು? ಯಾವ ದಿನ ಆಗಿತ್ತು? ದ್ವಾದಶಿ ದಿನ. ದ್ವಾದಶಿ ದಿನ ಆಗಿತ್ತು. ಅಂದ್ರೆ 12ನೇ ದಿನ ಆಗಿತ್ತು. ಸೊ ಹೀಗೆ ದ್ವಾದಶಿ ದಿನ ಅವನು ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆ ಸಮಯದಲ್ಲಿ ದ್ವಾದಶಿಯ ಅದು ಒಂದು ರೀತಿಯ ತುಂಬಾ ಒಂದು ರೀತಿ ಇನ್ನೂ ಬೆಳಕು ಹರದೇ ಇರಲಿಲ್ಲ. ಬ್ರಹ್ಮ ಮುಹೂರ್ತಕ್ಕಿಂತ ಮುಂಚಿನದ್ದು, ಅಂದ್ರೆ 2-3 ಗಂಟೆ ಸಮಯ ಆಗಿರಬಹುದು. ಸೊ ಆಗ ಅವನು ಸ್ನಾನಕ್ಕೆ ಅಂತ ಹೋಗಿದ್ದ. ಆಗ ವರುಣನ ನಿವಾಸ ಅದು ನದಿ ಅಥವಾ ನೀರಿನ ಸ್ಥಾನಗಳು ಅಲ್ವೇ? ನೀರಿನ ಸ್ಥಾನಗಳು ವರುಣನ ನಿವಾಸ. ಅಲ್ಲಿ ವರುಣನ ಸೈನಿಕರು ನೋಡ್ತಾ ಇದ್ರು. ಒಂದು ತಪ್ಪು ಸಮಯದಲ್ಲಿ ನದಿಯಲ್ಲಿ ಪ್ರವೇಶ ಮಾಡೋದು ಅದು ಸರಿಯಲ್ಲ ಅಂತ ಹೇಳಿ ಸಂಸ್ಕೃತಿಯಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದ್ರು. ವಿಶೇಷವಾಗಿ ರಾತ್ರಿ ಸಮಯ. ಬ್ರಹ್ಮ ಮುಹೂರ್ತದಲ್ಲೇನೋ ತುಂಬಾ ಒಳ್ಳೇದು, ಆದರೆ ರಾತ್ರಿ ಸಮಯ, ನಡುರಾತ್ರಿ. ಸೊ ಹಾಗಾಗಿ ಆ ವರುಣನ ಒಬ್ಬ ಸೇವಕ, ಈ ರಾಜ, ಈ ಗೊಲ್ಲ ಈತ ತಪ್ಪು ಸಮಯದಲ್ಲಿ ಬಂದು ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ, ಈತನನ್ನ ದಂಡಿಸ್ಬೇಕು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹೇಳಿ ಪ್ರಭು. ವಾಯ್ಸ್ ಸ್ವಲ್ಪ ಬ್ರೇಕ್ ಬರ್ತಿದೆ ಪ್ರಭು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕೇಳಿಸ್ತಾ ಇದೆಯಾ? ಸ್ವಲ್ಪ ಲ್ಯಾಗ್ ಆಗ್ತಿದೆ ಪ್ರಭು. ಹರೇ ಕೃಷ್ಣ 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 ಹರೇ. ಕಂಟಿನ್ಯೂಟಿ ಇದೆಯಾ ಹರೇ ಕೃಷ್ಣ, ಅಥವಾ ಬ್ರೇಕ್ ಆಗ್ತಾ ಇದೆಯಾ ಈಗಲೂ? ಬ್ರೇಕ್ ಆಗ್ತಿದೆ ಪ್ರಭು, ಲ್ಯಾಗ್ ಆಗ್ತಿದೆ. ಹರೇ ಕೃಷ್ಣ. ಪ್ರಭುಗಳು ಮತ್ತೆ ಕನೆಕ್ಷನ್ ಕೃಷ್ಣ. ಚೆಕ್ ಮಾಡ್ಕೊಂಡು ಬರ್ತಾರೆ. ಕೇಳಿಸ್ತಾ ಇದೆಯಾ? ಎಸ್ ಪ್ರಭು, ಕೇಳಿಸ್ತಿದೆ. ಈಗ ಹೇಗಿದೆ? ಬೆಟರಾ? ನನಗೆ ಯಾಕಂದ್ರೆ ಜಸ್ಟ್ ಎಸ್ ಪ್ರಭು. ವೈರ್ಲೆಸ್ ನೆಟ್ವರ್ಕ್, ನನಗೂ ಗೊತ್ತಿಲ್ಲ ಏನ್ ಹೆಚ್ಚಿಗೆ ಮಾಡುವುದು ಅಂತ. ಕೇಳಿಸ್ತಾ ಓಕೆ ಇದೆಯಾ? ಓಕೆ ಪ್ರಭುಜಿ, ಕೇಳಿಸ್ತಿದೆ ಪ್ರಭು. ಕಂಟಿನ್ಯೂ ಮಾಡಿ ಪ್ರಭು. ನಾನು ಮಧ್ಯೆ ಅಲ್ಲಲ್ಲ, line ಅಲ್ಲಿ ಆಡಿಯೋ ಹಾಗಾದ್ರೆ ಕಂಟಿನ್ಯೂಟಿ ಇದೆಯೋ ಅಥವಾ ಇಲ್ಲ ಅಂದ್ರೆ ನೋಡೋಣ, ಬೇರೆ ಜಾಗ ಆಗತ್ತೆ. ಇಲ್ಲ ಅಂದ್ರೆ ಇವತ್ತು ಸೆಷನ್ ಕ್ಯಾನ್ಸಲ್ ಮಾಡುವ, ನಾಳೆ ಮಾಡುವ. ಅಲ್ಲ, ಆಡಿಯೋ ಕ್ಲಿಯರ್ ಇಲ್ಲ ಅಂದ್ರೆ ಅದು ತಪ್ಪಾಗತ್ತೆ. ಆಡಿಯೋ ಕ್ಲಿಯರ್ ಇದೆಯಾ? ಆಡಿಯೋ ಇವಾಗ ಕ್ಲಿಯರ್ ಇದೆ ಪ್ರಭು. ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಸ್ವಲ್ಪ ಲ್ಯಾಗ್ ಆಗುತ್ತೆ ಪ್ರಭು. ಓಕೆ, ಬೇರೆ ಭಕ್ತರು ಯಾರಾದ್ರೂ ಬೇರೆಯವರು ಅವ್ರ ಒಪಿನಿಯನ್ ಹೇಳ್ತೀರಾ? ಕಂಟಿನ್ಯೂ ಮಾಡ್ಬೋದಾ? ಏನಂತೀರಾ? ಹರೇ ಕೃಷ್ಣ. ವಿಡಿಯೋನ ಆಫ್ ಮಾಡ್ಬಿಟ್ಟಿದ್ದೀನಿ ನಾನು. ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ ಬೇರೆಯವರು? ಅದೇ ಕಟ್ ಆಗ್ತಾ ಇದೆ ಪ್ರಭು, ಕ್ಲಿಯರ್ ಆಗಿ ಬರ್ತಾ ಇಲ್ಲ, ಮಧ್ಯೆ ಕಟ್ ಆಗ್ತಿದೆ. ಇನ್ನು ಸ್ವಲ್ಪ ಹೊತ್ತು ನೋಡೋಣ ಪ್ರಭು. ಓಕೆ, ಪ್ರಯತ್ನ ಮಾಡಿ. ಆಗಲ್ಲ. ಹರೇ ಕೃಷ್ಣ ಹರೇ ಕೃಷ್ಣ. ಕೇಳಿಸ್ತಿದ್ಯಾ? ಜಾಗ ಏನಾದ್ರು ಚೇಂಜ್ ಮಾಡಿದ್ರೆ ಬರುತ್ತೆ. ಹ್ಮ್
ಎಸ್ ಹರೇ ಕೃಷ್ಣ. ಪ್ರಭುಗಳು ಸ್ವಲ್ಪ ನೆಟ್ವರ್ಕ್ ಚೆಕ್ ಮಾಡ್ತಾ ಇದ್ದಾರೆ. ಆ, ದಯವಿಟ್ಟು ಎಲ್ರು ವೆಯ್ಟ್ ಮಾಡಿ. ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಹರೇ ಎಸ್ ಪ್ರಭು. ಹರೇ ಕೃಷ್ಣ ಪ್ರಭು, ಕೇಳಿಸ್ತಿದೆ ಪ್ರಭು ಇವಾಗ. ಏನಾದ್ರು ಸ್ವಲ್ಪ ಉತ್ತಮ ಇಲ್ವಾ? ಎಸ್ ಪ್ರಭು. ಇವಾಗ ಕೇಳಿಸ್ತಿದೆ ಪ್ರಭು, ನೀವು ಹಂಗೆ ಕಂಟಿನ್ಯೂ ಮಾಡಿ ಪ್ರಭು. ನೋಡೋಣ ಓಕೆ. ಇವಾಗ ಏನಾದ್ರು ಬ್ರೇಕ್ ಆದ್ರೆ ಓಕೆ, ಸಮಸ್ಯೆ ಎಲ್ಲಿ ಇಲ್ಲ. ತಿಳಿಯೋದಿಲ್ವೋ ಅಥವಾ ಬ್ರೇಕ್ ಆಗುತ್ತೋ ದಯವಿಟ್ಟು ಸ್ಟಾಪ್ ಮಾಡಿ ಕೇಳಿ. ಆ, ನೋಡುವ ಎಷ್ಟೊತ್ತಾಗುತ್ತೋ ಅಷ್ಟು ಕ್ಲಿಯರ್ ಆಗಿ ಚರ್ಚೆ ಮಾಡ್ಲಿಕ್ಕೆ ನೋಡೋಣ. ಇಲ್ಲಾಂದ್ರೆ ನಾಡಿದ್ದು ಮತ್ತೆ ಕಂಟಿನ್ಯೂ ಮಾಡೋಣ, ನಾಡಿದ್ದು. ಓಕೆ, ಥ್ಯಾಂಕ್ ಯು. ಸೊ ಬರ್ಬೋದು ಅನ್ಸುತ್ತೆ ಪ್ರಭು, ಮೊದ್ಲಿಗಿಂತ ಉತ್ತಮ ಇದು ಈಗ. ಓಕೆ. ಸೊ ಏನ್ ಚರ್ಚೆ ಮಾಡ್ತಾ ಇದ್ವಿ? ಯಾರಾದ್ರೂ ನೆನೆಸ್ಕೊಡಿಲ್ಲ ದಯವಿಟ್ಟು. ಎಲ್ಲಿ ತನಕ ಬಂದಿದ್ವಿ? ಏನಾಗ್ತಾ ಇತ್ತು ಚರ್ಚೆ? ಯಮುನಾ ನದಿಗೆ ಸ್ನಾನ ಹಾ ಮಾಡಕ್ ಹೋಗ್ತಾನೆ. ಹಾ ಸೊ ವರುಣನ ಒಬ್ಬ ಸೇವಕ ಅಲ್ಲಿ ಬಂದ. ಅವನೇನ ಯೋಚನೆ ಮಾಡ್ತಾ ಇದ್ದ? ಆ ವರುಣನ ಸೇವಕ ಏನು ಯೋಚನೆ ಮಾಡ್ತಾ ಇದ್ದ? ಬ್ರಹ್ಮ ಮುಹೂರ್ತಕ್ಕಿಂತ ಮುಂಚೆನೆ ಸ್ನಾನಕ್ಕೆ ಬಂದಿದ್ದಾರೆ, ಸರಿಯಾದ ಟೈಮ್ ಅಲ್ಲಿ ಹಾ ಅಂತ. ಅಂತ ಹೇಳಿ ಅವನು ಯೋಚನೆ ಮಾಡಿ ಇದು ತಪ್ಪು ಅಂತ ಹೇಳಿ ಪರಿಗಣಿಸಿ ನಂದ ಮಹಾರಾಜರನ್ನ, ಅವನು ಸ್ನಾನಕ್ಕೆಂದು ಬಂದಿದ್ದಂತಹ ನಂದ ಮಹಾರಾಜರನ್ನ ಅವನು ವರುಣ ಲೋಕಕ್ಕೆ ಕರೆದೊಯ್ದು ಬಿಡ್ತಾನೆ. ಆ, ಆಗ ನಂದ ಮಹಾರಾಜರು ಅವರೊಬ್ಬರೇ ಬಂದಿರಲಿಲ್ಲ, ಅವ್ರ ಜೊತೆ ಕೆಲವರು ಗೋಪರು ಕೂಡ ಬಂದಿದ್ರು. ಯಾವಾಗ ನಂದ ಮಹಾರಾಜರು ನದಿಯಿಂದ ಹೊರ ಬರಲಿಲ್ವೋ ತಕ್ಷಣವೇ ಎಲ್ಲರೂ ಕೂಡ ಭಯಭೀತರಾದರು. ಓ, ಏನಾಯಿತು ಅನಾಹುತ, ನಂದ ಅವನು ಸ್ನಾನದಿಂದ ಹೊರ ಬರಲಿಲ್ಲ, ಯಮುನೆಯಿಂದ ಹೊರ ಬರಲಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಆತಂಕದಲ್ಲಿ ಸಹಜವಾಗಿ ವೃಂದಾವನದಲ್ಲಿ ಯಾವಾಗ ಆತಂಕ ಅಥವಾ ಕಷ್ಟಗಳು ಬರ್ತವೋ ಅವರು ಸಹಜವಾಗಿಯೇ ಕೃಷ್ಣ ಬಲರಾಮರನ್ನ ನೆನೆಸ್ಕೊಳ್ತಾರೆ. ಇದನ್ನು ಅನೇಕ ಲೀಲೆಗಳಲ್ಲಿ ನಾವು ನೋಡಿದ್ದೀವಿ. ಹೀಗೆ ಅವರು ಕೃಷ್ಣ ಬಲರಾಮನನ್ನ ಜೋರಾಗಿ ಅವರು ನೆನೆಸ್ಕೊಳ್ತಾ ಕೂಗ್ತಾರೆ, ಹೇ ಕೃಷ್ಣ, ಹೇ ರಾಮ, ನಂದನ ರಕ್ಷಣೆಯನ್ನು ಮಾಡಿ ಅಂತ ಹೇಳಿ ಕೂಗಿದಾಗ ಕೃಷ್ಣ ಬಲರಾಮರು ದೂರದಲ್ಲಿದ್ದಂತಹ ತಮ್ಮ ಮನೆಯಲ್ಲಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ರು. ಆದರೆ ಕೃಷ್ಣ ಅವನು ತನ್ನ ಭಕ್ತರಿಗೆ ರಕ್ಷಣೆ ನೀಡೋದ್ರಲ್ಲಿ ಅವನು ತಯಾರು. ತಕ್ಷಣವೇ ಒಂದು ಕಡೆಯಿಂದ ಪ್ರಕಟನಾಗಿಬಿಡ್ತಾನೆ ಅಲ್ಲಿ. ಪ್ರಕಟನಾಗಿ ಆ ನಂದ ಮಹಾರಾಜನನ್ನ ಕಳೆದುಕೊಂಡಂತಹ ಗೋಪರನ್ನ ವಿಚಾರಿಸಿದಾಗ ಗೊತ್ತಾಗತ್ತೆ, ಓ, ಸ್ನಾನಕ್ಕೆಂದು ಹೋದಂತಹ ಈ ನಂದ ಮಹಾರಾಜನನ್ನ ಆ ವರುಣನ ಸೇವಕ ತಪ್ಪಾಗಿ ಪರಿಗಣಿಸಿ ಅವನು ವರುಣಲೋಕಕ್ಕೆ ಕರೆದೊಯ್ದಿದ್ದಾನೆ. ಆಗ ಕೃಷ್ಣ ಬಲರಾಮನ ಜೊತೆಗೆ ವರುಣಲೋಕಕ್ಕೆ ಹೋಗ್ತಾನೆ. ಆ ನದಿಯಲ್ಲಿ ಅವನು ಮುಳುಗಿ ಅಲ್ಲಿಂದ ವರುಣಲೋಕಕ್ಕೆ ಅವನು ಹೋಗ್ತಾ ಇದ್ದಾನೆ. ಕೃಷ್ಣ ಈಗ ವರುಣಲೋಕವನ್ನ ಪ್ರವೇಶಿಸ್ತಾ ಇದ್ದಾನೆ. ಲೋಕವನ್ನು ಪ್ರವೇಶಿಸ್ತಾ ಇದ್ದ ಹಾಗೆ ಆ ಬಾಗಿಲಲ್ಲೇ ಅವನು ವರುಣನನ್ನ ಕಾಣ್ತಾನೆ. ವಿಶೇಷ, ಯಾಕೆಂದ್ರೆ ವರುಣನಿಗಾಗ್ಲೇ ಒಂದು ರೀತಿ ಅವನ ತಪ್ಪಿನ ಅರಿವು ಆಗಿಬಿಟ್ಟಿತ್ತು. ಕೃಷ್ಣ ಬಲರಾಮರು ಬರ್ತಾ ಇದ್ದ ಹಾಗೆ ಬಾಗಿಲಲ್ಲೇ ವರುಣ ಅವರನ್ನ ಸ್ವಾಗತಿಸ್ತಾನೆ, ಒಳಗಡೆ ಕರ್ಕೊಂಡು ಬರ್ತಾನೆ, ಅವರ ಆತಿಥ್ಯವನ್ನ ಮಾಡ್ತಾನೆ. ಅವರ ಆತಿಥ್ಯವನ್ನು ಮಾಡಿದ್ದಲ್ಲದೆ ಅನೇಕ ರೀತಿಯ ಪೂಜೆ, ನೈವೇದ್ಯ, ಅನೇಕ ರೀತಿಯ ಉಡುಗೊರೆಗಳನ್ನು ನೀಡ್ತಾನೆ. ಕೃಷ್ಣ ಆತನ ಆತಿಥ್ಯವನ್ನು ಸ್ವೀಕರಿಸ್ತಾನೆ. ಆನಂತರ ಆ ವರುಣ ತಾನಾಗಿಯೇ ಅವನು ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವು ಅವನ ಪ್ರಾರ್ಥನೆಗಳಾಗಿದ್ವು. ಅವನು ಹೇಳ್ತಾನೆ, ನಿಭೃತ ದೇಹೋ ಅದ್ಯಮೇ. ಅಂದ್ರೇನು? ಇಲ್ಲಿವರೆಗೆ ನಾನು ಒಬ್ಬ ಸಾಮಾನ್ಯ ಜೀವಾತ್ಮನಂತೆ ಅನೇಕ ಶರೀರಗಳಲ್ಲಿ ಪ್ರಯಾಣ ಮಾಡಿದ್ದೀನಿ, ಅನೇಕ ಶರೀರಗಳನ್ನು ಸ್ವೀಕರಿಸಿದ್ದೀನಿ. ಆನಂತರ ಮೃತ್ಯು ನಂತರ ಅದನ್ನು ತೊರೆದಿದ್ದೀನಿ, ನಂತರ ಇನ್ನೊಂದು ಶರೀರವನ್ನು ಸ್ವೀಕರಿಸಿದ್ದೀನಿ. ಈಗ ನಾನು ಒಬ್ಬ ದೇವತೆಯ ಶರೀರದಲ್ಲಿ ಇದ್ದೀನಿ, ಆದರೂ ನಾನು ಸಂಸಾರ ಬಂಧನದಲ್ಲಿದ್ದೀನಿ. ಹಾಗಾಗಿ ಈ ಅನೇಕ ಶರೀರಗಳಲ್ಲಿ ನಾನು ಪ್ರವಾಸ ಮಾಡ್ತಾ ಬಂದಿದ್ದೀನಿ. ಈಗ ಈ ಎಲ್ಲ ಪ್ರವಾಸವು ಸಾರ್ಥಕವಾಯಿತು. ಯಾಕೆಂದ್ರೆ ಈ ಶರೀರದಲ್ಲಿ ನಾನು ನಿಮ್ಮನ್ನ ಕಾಣ್ತಾ ಇದ್ದೀನಿ, ನಿಮ್ಮ ದಿವ್ಯ ಸ್ವರೂಪವನ್ನ ಕಾಣ್ತಾ ಇದ್ದೀನಿ, ನಿಮ್ಮ ಪಾದ ಕಮಲಗಳನ್ನು ನಾನು ದರ್ಶನ ಮಾಡ್ತಾ ಇದ್ದೀನಿ.
ಆ, ಹಾಗಾಗಿ ನನ್ನ ಜೀವನ ಇವತ್ತು ಪರಿಪೂರ್ಣವಾಗಿತು. ಆ, ನಿಮ್ಮ ಪಾದದ ಸೇವೆಯನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ನಿಮ್ಮ ಸೇವಕನಂತೆ ಕಾಣಿ ಅಂತ ಹೇಳಿ ಅವನು ನಮಸ್ಕರಿಸ್ತಾನೆ. ಭಗವಂತನ ಮಹಿಮೆಯನ್ನು ಅವನು ಹಾಡ್ತಾನೆ. ಹೇ ಭಗವಂತ, ಹೇ ಕೃಷ್ಣ, ನೀನು ಮೂಲ ಪರಮ ಪುರುಷ, ಸಂಪೂರ್ಣ ಸತ್ಯ ನೀನು, ಈ ಪೂರ್ತಿ ಸೃಷ್ಟಿಯ ಮೂಲ ನೀನು. ಆ ನೀನ್ ನಿನ್ನಿಂದ ಈ ಆಗದೇ ಇರುವಂಥದ್ದು ಏನಿದೆ? ಈ ಎಲ್ಲ ಲೋಕಗಳು, ಈ ಎಲ್ಲ ಬ್ರಹ್ಮಾಂಡಗಳು, ಇವೆಲ್ಲವೂ ಕೂಡ ನಿನ್ನ ಒಂದು ವಿಸ್ತಾರದ ಒಂದು ನಿಶ್ವಾಸದಿಂದ, ಉಸಿರಾಟದಿಂದ ಪ್ರಕಟವಾಗುವಂಥವು. ಆ, ನೀನು ಅತಿ ಅದ್ಭುತವಾದಂತಹ ಮಾನುಷ ರೂಪದ ಲೀಲೆಗಳನ್ನು ತೋರಿಸ್ತಾ ಇದ್ದೀಯಾ. ನನ್ನಿಂದ ಒಂದು ತಪ್ಪಾಗಿ ಬಿಟ್ಟಿದೆ ನಿನ್ನ ಲೀಲೆಗಳಲ್ಲಿ, ನಾನೊಂದು ತೊಡಕನ್ನು ಮಾಡಿಬಿಟ್ಟಿದ್ದೀನಿ. ನನ್ನ ಈ ಸೇವಕ ಮೂರ್ಖತನದಿಂದ ಅವನು ನಿನ್ನ ಪ್ರಿಯ ಭಕ್ತನಾದ ನಂದ ಮಹಾರಾಜನನ್ನ ಇಲ್ಲಿ ಕರೆತಂದು ಬಿಟ್ಟಿದ್ದಾನೆ. ಅವನಿಗೆ ತಿಳಿದಿರಲಿಲ್ಲ ಈ ನಂದ ಈತ ನಿನ್ನ ನಿತ್ಯ ಸಿದ್ಧ ಭಕ್ತ. ಅದನ್ನು ತಿಳಿಯದೆ ಅವನು ಈ ರೀತಿಯಾದಂತಹ ಕಾರ್ಯ ಮಾಡಿದ್ದಾನೆ. ಅದಲ್ಲದೆ ಕಾಲದ ಗಣನೆಯಲ್ಲೂ ಕೂಡ ಅವನು ತಪ್ಪನ್ನು ಮಾಡಿದ್ದಾನೆ. ನಂದ ಮಹಾರಾಜ, ಆತ ನಿನ್ನ ಸ್ಮರಣೆಯನ್ನು ಮಾಡ್ತಾ ಈ ಸ್ನಾನವನ್ನು ಮಾಡಲು ಬಂದಿದ್ದಾಗ ಆ ಸಮಯ ಅದು ಮಂಗಳ ಸಮಯವೇ. ಹಾಗಿದ್ದಲ್ಲಿ ಅವನು ಹೇಗೆ ಈ ತಪ್ಪು ಅಂತ ಪರಿಗಣಿಸಿ ದಂಡ ನೀಡಲಿಕ್ಕೆ ಹೋದ? ಅದು ಅವನ ಉದ್ದಟತನ, ಅವನ ಅಜ್ಞಾನ. ಅವನ ಪರವಾಗಿ ನಾನು ಕ್ಷಮೆ ಯಾಚಿಸ್ತೀನಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಹೇಳಿ ಬೇಡ್ಕೊಳ್ತಾನೆ ವರುಣ. ಈ ವರುಣನ ಪ್ರಾರ್ಥನೆಗಳನ್ನು ಕೃಷ್ಣ ಬಲರಾಮರು ಕೇಳ್ತಾ ಇದ್ದಾರೆ. ಅದಲ್ಲದೆ ಪಕ್ಕದಲ್ಲಿಯೇ ಒಂದು ಅದ್ಭುತವಾದ ಸಿಂಹಾಸನದ ಮೇಲೆ ಕೃಷ್ಣ ಬಲರಾಮರ ತಂದೆ ನಂದ ಮಹಾರಾಜನನ್ನ ಅಲ್ಲಿ ಕೂರಿಸಲಾಗಿದೆ. ಆ ನಂದ ಮಹಾರಾಜ ಇದೆಲ್ಲವನ್ನ ತನ್ನ ಕಣ್ಣಿನ ಮುಂದೆ ವೀಕ್ಷಿಸ್ತಾ ಇದ್ದಾನೆ. ಈ ಅದ್ಭುತವಾದ ಆತಿಥ್ಯ, ಪೂಜೆ, ಆರಾಧನೆ, ಉಡುಗೊರೆಗಳು, ಆನಂತರ ಈಗ ಪ್ರಾರ್ಥನೆಗಳು, ವರುಣ ಸಲ್ಲಿಸಿದಂತಹ ಈ ಪ್ರಾರ್ಥನೆ, ಇವೆಲ್ಲವನ್ನು ಅವನು ಕಂಡಿದ್ದಾನೆ. ಆಗ ಕೃಷ್ಣ ವರುಣನಿಗೆ ಆ ಕ್ಷಮೆಯನ್ನು ನೀಡ್ತಾ, ಅವನಿಗೆ ಆಶೀರ್ವದಿಸ್ತಾ ತನ್ನ ತಂದೆ ನಂದನನ್ನ ಮರಳಿ ಆ ಯಮುನೆಯ ತೀರಕ್ಕೆ ಕರೆತರ್ತಾನೆ. ನಂದ ಮಹಾರಾಜ ಒಂದು ರೀತಿಯ ವಿಶೇಷವಾದ ಅನುಭವ. ತನ್ನ ಗೋಪರ ಮಿತ್ರರನ್ನೆಲ್ಲ ಅವನು ಭೇಟಿಯಾದಾಗ ಅವರಿಗೆಲ್ಲ ಅವನು ವರ್ಣಿಸ್ತಾನೆ. ನಾನು ಎಲ್ಲಿ ಹೋಗಿದ್ದೆ, ಏನೆಲ್ಲ ನಡೆಯಿತು ಅಂತ ಅವನು ಅದರ ವರ್ಣನೆಯನ್ನು ಮಾಡ್ತಾನೆ. ವಿಶೇಷವಾಗಿ ವರುಣ ಲೋಕದ ಆ ವೈಭವ, ಆ ಸುಂದರವಾದಂತಹ ಆ ರತ್ನ ಆಸನಗಳು, ಆ ವೈಭವ, ಆಭರಣಗಳು, ಅವೆಲ್ಲವೂ ಕೂಡ ವರ್ಣಿಸ್ತಾನೆ. ಅದರಲ್ಲೂ ವಿಶೇಷವಾಗಿ ನನ್ನ ಈ ಪ್ರಿಯ ಮಕ್ಕಳಾದಂತಹ ಕೃಷ್ಣ ಬಲರಾಮರ ಅವರ ಪೂಜೆಯನ್ನು ಹೇಗೆ ವರುಣ ನೆರವೇರಿಸ್ತಾ ಇದ್ದ, ಅವರ ಕುರಿತಾಗಿ ಅವನು ಹೇಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ, ಇದನ್ನ ಅಲ್ಲಿ ನಂದ ಮಹಾರಾಜ ಎಲ್ಲ ಗೋಪರಿಗೆ ಇದನ್ನ ತಿಳಿಸ್ತಾನೆ. ಇದನ್ನ ತಿಳಿಸ್ತಾ ಇರಬೇಕಾದ್ರೆ ಎಲ್ಲ ಗೋಪರು, ಆ ಹಿರಿಯ ಗೋಪರು, ಸಣ್ಣ ಗೋಪರು, ಅಲ್ಲಿದ್ದಂತಹ ಬ್ರಾಹ್ಮಣರು, ಎಲ್ಲ ಬ್ರಜವಾಸಿಗಳು ಆಶ್ಚರ್ಯ ಪಡ್ತಾರೆ. ಓಹೋ, ಈ ಕೃಷ್ಣ ಬಲರಾಮರನ್ನ ಅವರು ಆ ವರುಣ ಭಗವಂತ ಅಂತ ಗೌರವಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನಂದ ಮಹಾರಾಜ ಕೆಲವು ದಿನಗಳ ಹಿಂದೆ ನೀನು ಹೇಳಿದ್ದೆ ಅಲ್ವಾ ಆ ಸಭೆಯಲ್ಲಿ, ಆ ಗರ್ಗಮುನಿಗಳು ಈ ಕೃಷ್ಣ ಇವನು ನಾರಾಯಣನಂತೆಯೇ ಅಂತ ಹೇಳಿದ್ದಾರೆ ಅಂತ. ಓ, ಈ ಕೃಷ್ಣ ನಾರಾಯಣನೇಯ? ಆ ಸುಂದರವಾದಂತಹ ಭಗವಂತನ ಆ ದಿವ್ಯ ಜಗತ್ತು ವೈಕುಂಠವನ್ನ, ಆ ವೃಂದಾವನವನ್ನು ನಮಗೆ ತೋರಿಸ್ತಾನ? ಕೃಷ್ಣ ನಮಗೆ ಆ ದಿವ್ಯ ಧಾಮವನ್ನ ತೋರಿಸ್ತಾನ? ಏನೇ ಆದರೂ ಕೂಡ ನೀವು ನಂದ ಮಹಾರಾಜರೇ, ನೀವು ನಮ್ಮ ಪ್ರಿಯರು. ನಮಗೆ ಗೊತ್ತುಂಟು ಈ ಶ್ರೀಕೃಷ್ಣ ಸಾಮಾನ್ಯ ಹುಡುಗ ಅಲ್ಲ, ಆದರೆ ಅವನು ನಿಮ್ಮ ಸ್ನೇಹಿತರ ಇಚ್ಛೆಗಳನ್ನು ಪೂರೈಸ್ತಾನೆ ಅಂತ ನಾವು ತಿಳಿದಿದ್ದೀವಿ. ಏಕೆಂದರೆ ಈ ಕೃಷ್ಣ ಎಂಥ ಮಹಾಮಹಿಮನಾದರೂ ಕೂಡ ಅವನು ನಮ್ಮ ಮಿತ್ರರಾದಂತಹ ನಂದನ ಮಗ, ನಮ್ಮ ಸಹೋದರಿಯಾದಂತಹ ಯಶೋದೆಯ ಮಗ. ಈ ನಂದ ಯಶೋದೆಯರು ಅವರು ನಮ್ಮ ಗೋಪಜಾತಿಯವರು. ಅಷ್ಟೇ ಅಲ್ಲ, ನಾವು ಕೃಷ್ಣನನ್ನ ಅವನನ್ನ ಆ ಸುಂದರ ಬಾಲಕನಂತೆ ಪ್ರೀತಿಸ್ತೀವಿ. ಅವನು ಕೂಡ ನಮ್ಮನ್ನು ಪ್ರೀತಿಸ್ತಾನೆ. ಅವನು ಮಹಾಮಹಿಮ, ಆದರೆ ಅವನು ನಮ್ಮ ಪ್ರಿಯ ಬಾಲಕ, ನಮ್ಮ ಪ್ರಿಯ ಕಣ್ಮಣಿ ಅವನು.
ಅಂತ ಹೇಳಿ ಆ ಕೃಷ್ಣನನ್ನ ಅವರು ಅತಿಯಾಗಿ ಚಿಂತಿಸ್ತಾ ಅವನ ಪ್ರೀತಿಯಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆಗ ಅಲ್ಲೇ ಇದ್ದಂತಹ ಕೃಷ್ಣ ಅವರ ಆ ಸುಂದರವಾದಂತಹ ಆ ಭಾವವನ್ನ ಕೇಳಿಸ್ಕೊಳ್ತಾ ಇದ್ದ. ನೋಡಿ, ಇಲ್ಲೇ ಬರೋದು ವಿಶೇಷತೆ, ವೃಂದಾವನದ ವಿಶೇಷತೆ ಏನದು? ಶ್ರೀ ಕೃಷ್ಣನ ಮಹಿಮೆಯನ್ನ ತಿಳಿದ್ರೂ ಕೂಡ ಅವರ ಆತ್ಮೀಯತೆ, ಅವರ ಸೇವಾ ಸಂಬಂಧ ಅದರಲ್ಲಿ ಒಂದಿಷ್ಟು ಕುಗ್ಗಾಗಲಿಲ್ಲ. ಇದು ಈ ವಿಶೇಷತೆ ವೃಂದಾವನದ ಭಕ್ತರದ್ದು. ಹಾಗಾಗಿಯೇ ವೃಂದಾವನದಲ್ಲಿ ಆ ಆ ಭಕ್ತರ ಏನು ಒಲವು ಅಥವಾ ಪ್ರೀತಿ ಏನಿದೆ ಅದನ್ನು ಕೃಷ್ಣ ಎಂದೂ ಮರಿಲಿಕ್ಕೆ ಆಗಲಿಲ್ಲ. ಆ ಕೃಷ್ಣ ಸದಾ ಆ ಭಕ್ತರನ್ನ ಅತಿಯಾಗಿ ನೆನೆಸ್ಕೊಳ್ತಾ ಇದ್ದ. ಈ ಲೀಲೆಗಳು ಕೃಷ್ಣನ ಮಹಿಮೆಯನ್ನ ಕಂಡರೂ ಕೂಡ ಈ ವೃಂದಾವನದ ಭಕ್ತರು ಕೃಷ್ಣನ ಆತ್ಮೀಯತೆಯನ್ನ ಹಾಗೇ ತೋರಿಸ್ತಾ ಇದ್ದರು ಅನ್ನೋದು ಅನೇಕ ಲೀಲೆಗಳಲ್ಲಿ ಇಲ್ಲಿವರೆಗೆ ಕಂಡಿದ್ದೀವಿ ನಾವು. ಯಾರಾದರೂ ಉದಾಹರಣೆ ಕೊಡ್ಲಿಕ್ಕಾಗತ್ತಾ? ಕೃಷ್ಣನ ಮಹಿಮೆ, ಅವನ ಅಪಾರ ವೈಭವವನ್ನು ನೋಡಿದ ಮೇಲೂ ಕೂಡ ಆ ಭಕ್ತರಲ್ಲಿ ಆತ್ಮೀಯತೆ ಅಥವಾ ಸೇವಾ ಸಂಬಂಧ ಅನ್ನೋದು ಕುಗ್ಗಲಿಲ್ಲ ಅನ್ನೋದನ್ನ ಯಾವುದಾದ್ರೂ ಉದಾಹರಣೆ ನೆನಪಿದೆಯಾ ನಿಮಗೆ ಇಲ್ಲಿವರೆಗೆ ನಡೆದಂತಹ ಕೃಷ್ಣನ ಲೀಲೆಗಳ ಚರ್ಚೆಯಲ್ಲಿ? ಯಾರಿಗಾದ್ರೂ ನೆನಪಿದೆಯಾ? ಒಂದು ಲೀಲೆ ತುಂಬಾ ಸ್ಪಷ್ಟವಾಗಿ ಇಲ್ಲಿವರೆಗೆ ಆಗಲಿ ಅಂತ ಚರ್ಚೆ ಮಾಡಿದ್ದೀವಿ. ಕೃಷ್ಣ ಅಂಥ ದೊಡ್ಡ ಮಹಿಮೆಯನ್ನು ತೋರಿಸಿದ ಮೇಲೂ ಕೂಡ ಅವನ ಭಕ್ತರು ಅಷ್ಟೇ ಆತ್ಮೀಯವಾಗಿ, ಹೇ ಕೃಷ್ಣ ನಿನ್ನ ಮಗ, ಹೇ ಕೃಷ್ಣ ನಿನ್ನ ನಮ್ಮ ಸ್ನೇಹಿತ, ಹೇ ಕೃಷ್ಣ ನಿನ್ನ ನಮ್ಮ ಪ್ರಿಯ ಬಾಲಕ ಅಂತ ಮುದ್ದಾಡಿದಂತಹ ಲೀಲೆ ನೆನೆಸ್ಕೊಳ್ಳಿ. ಯಾವುದಂತ? ಗೋವರ್ಧನ ಲೀಲೆ. ಓಕೆ, ದಾಮೋದರ ಲೀಲೆ. ವೆರಿ ಗುಡ್. ಅಫ್ಕೋರ್ಸ್ ಸಾಕಷ್ಟು ಲೀಲೆ, ಪ್ರತಿಯೊಂದು ಲೀಲೆಯಲ್ಲೂ ಇದನ್ನು ಕಾಣ್ತೀವಿ. ಇದು ವೃಂದಾವನದ ಲೀಲೆಯಲ್ಲಿ ಮುಖ್ಯವಾಗಿ ಕಾಣುವಂಥದ್ದು. ಇದನ್ನ ವೃಂದಾವನದ ಹೊರಗೆ ಈ ಲೀಲೆಯ ವಿಶೇಷತೆ ಅಷ್ಟು ಕಾಣಸಿಗೋದಿಲ್ಲ. ನೋಡಿ, ಕೃಷ್ಣನ ತಂದೆ ವಸುದೇವ, ಆತನಿಗೆ ಕೃಷ್ಣ 4 ಭುಜದ ರೂಪವನ್ನು ತೋರಿಸಿದಾಗ ವಸುದೇವ ತಕ್ಷಣವೇ ಗಂಭೀರನಾಗಿ ಆ ರೂಪವನ್ನು ಸ್ತುತಿಸ್ತಾನೆ. ಅದೇ ಕೃಷ್ಣನ ಆ ಮಿತ್ರ ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನ ಆ ವಿರಾಟ್ ರೂಪವನ್ನು ಕಂಡ ತಕ್ಷಣ ಅವನು ಭಯಭೀತನಾಗ್ತಾನೆ. ಒಂದು ರೀತಿಯ ಅವಾಕ್ ಆಗ್ತಾನೆ. ಅಂದ್ರೇನು? ಆಶ್ಚರ್ಯ ವ್ಯಕ್ತಪಡಿಸ್ತಾನೆ. ಅವನ ಆತ್ಮೀಯತೆ ಕುಗ್ಗಿಬಿಡುತ್ತೆ. ಆಗ, ಹೇ ಭಗವಂತ, ನೀನು ಮಹಾಮಹಿಮ, ನಾನು ನಿನ್ನ ಮಿತ್ರ ಅಂತ ಕಾಣ್ತಾ ಇದ್ದೆ, ಕ್ಷಮಿಸ್ಬಿಡು ಅಂತ ಹೇಳಿ ನೆನೆಸ್ಕೊಳ್ತಾನೆ. ಅದೇ ವೃಂದಾವನದ ಭಕ್ತರಲ್ಲಿ ಒಂದು ಲೀಲೆಯನ್ನ ಇಲ್ಲಿ ನೆನೆಸ್ಕೊಳ್ಳೋಣ. ಅದುವೇ ಕೃಷ್ಣನ ಯಾವ ಲೀಲೆ ಇದು? ಮಣ್ಣು ತಿಂದಿದ್ದು. ಮಣ್ಣು ತಿಂದಂತಹ ಲೀಲೆ, ಮೃದಭಕ್ಷಣ ಲೀಲಾ ಅಂತ ಹೇಳ್ತಾರೆ. ಕೃಷ್ಣ ಮಣ್ಣು ತಿಂದೆಯಾ? ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ ಅಂತ ಅಲ್ಲಿವರೆಗೂ ಹೇಳ್ತಾ ಇದ್ದ. ಈಗ ಮಣ್ಣು ತಿಂದುಬಿಟ್ಟಿದ್ದಾನೆ. ತಾಯಿ ಕೇಳಿದ ತಕ್ಷಣವೇ ತಾಯಿಗೆ ತುಂಬಾ ನೋವಾಗುತ್ತೆ. ಒಂದು ರೀತಿ ಮಗುವನ್ನು ರಕ್ಷಿಸ್ಲಿಕ್ಕೆ ಅವನು ಬಾಯಿಲಿ ಕೃಷ್ಣ ಅಂತ ಬಾಯಿ ತೋರಿಸುವಂತಾಗ ಆ ಬಾಯನ್ನು ತೆಗೆದಾಗ ಅವಳು ಕಂಡಿದ್ದು ಏನು? ಅನಂತ ಬ್ರಹ್ಮಾಂಡಗಳಲ್ಲಿ ಒಂದು ಬ್ರಹ್ಮಾಂಡದಲ್ಲಿ ಆಕೆ ತನ್ನನ್ನು ತಾನೇ ಕೂಡ ಕಾಣ್ತಾಳೆ, ಮಗುವಿನ ಸಮೀಪದಲ್ಲಿರುವಂಥದ್ದು. ಆಗ ಅವಳು ಒಂದು ರೀತಿಯ ಆ ಮಹಿಮೆಯನ್ನು ಕಂಡು ಭ್ರಮಿತಳಾಗಿ, ಹೇ, ನಾನು ಎಂತಹ ಮೂರ್ಖಳು, ನಾನು ಒಬ್ಬ ಸಾಮಾನ್ಯ ಬದ್ಧ ಜೀವಿ, ಸಂಸಾರದಲ್ಲಿ ಸಿಲುಕಿರುವವಳು. ಈ ಅಹಂಕಾರ ಮಮಕಾರಗಳಿಂದಾಗಿ ನಾನೊಬ್ಬ ಹೆಂಡತಿ, ನಾನೊಬ್ಬ ತಾಯಿ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಎಲ್ಲವೂ ಕೂಡ ಪರಮಾತ್ಮನಿಂದವೇ ಆಗೋದು ಅಂತ ಹೇಳಿ ಅವಳು ತಕ್ಷಣವೇ ನೆನೆಸ್ಕೊಳ್ತಾಳೆ. ಆದರೆ ತಕ್ಷಣ ಕೃಷ್ಣನ ಲೀಲಾಶಕ್ತಿ ಪ್ರಭಾವ, ಆಕೆಯ ತೀವ್ರವಾದಂತಹ ಪ್ರೀತಿಯ ಒಂದು ಲಕ್ಷಣ ಅನ್ನೋ ರೀತಿಯಲ್ಲಿ ತಕ್ಷಣವೇ ಅವಳು, ಹೇ ನಾರಾಯಣ, ಹೇ ಪರಮಪುರುಷ, ನನ್ನ ಶ್ರೀಕೃಷ್ಣನನ್ನು ರಕ್ಷಿಸೋ ಅಂತ ಹೇಳಿ ಬೇಡ್ಕೊಂಡು ತನ್ನ ಮಗುವನ್ನು ಅವಳು ಅಪ್ಪಿಕೊಳ್ತಾಳೆ. ಇದು ವೃಂದಾವನದಲ್ಲಿ ಕಾಣುವಂಥದ್ದು. ಆಕೆ ಅಂತಹ ಮಹಿಮೆಯನ್ನು ಕಂಡರೂ ಕೂಡ ತನ್ನ ಆತ್ಮೀಯತೆ ಏನಿದೆ ಅದು ಕುಗ್ಗಲಿಲ್ಲ. ಅದೇ ಅರ್ಜುನನಿಗೆ ಅಥವಾ ವಸುದೇವ ದೇವಕಿಯರಿಗೆ ಆ ಆತ್ಮೀಯತೆಯಲ್ಲಿ ಸ್ವಲ್ಪ ಕಡಿಮೆಯಾಯಿತು. ಭಗವಂತನ ಮಹಿಮೆ ಹೆಚ್ಚಾಗಿ ಪ್ರಕಟವಾದ ತಕ್ಷಣವೇ ಅವರ ಆತ್ಮೀಯತೆ ಕಡಿಮೆ ಆಗುತ್ತೆ. ಅವರು ಭಗವಂತನ ಸ್ತುತಿಯನ್ನ ಮಾಡ್ತಾರೆ. ಆದರೆ ವೃಂದಾವನದ ಭಕ್ತರು ಎಷ್ಟು ವಿಶೇಷ ನೋಡಿ. ಆ ಭಕ್ತಿಯಲ್ಲಿ
ಅಥವಾ ಆ ಸೇವೆಯ ಆತ್ಮೀಯತೆಯಲ್ಲಿ ಅದು ಕುಗ್ಗಾಗೋದೇ ಇಲ್ಲ. ಹಾಗಾಗಿ ಈ ಭಕ್ತರನ್ನ ಅತಿ ಶ್ರೇಷ್ಠ ಭಕ್ತರು ಅಂತ ಹೇಳಲಾಗಿದೆ. ಅದಲ್ಲದೆ ಮುಂದೆ ಆ ಭಕ್ತರಲ್ಲೂ ಕೂಡ ಶ್ರೇಣಿ ಇದೆ, ಅದನ್ನು ಕೂಡ ನೋಡೋಣ. ಹಾಗಂದ ತಕ್ಷಣ ಅರ್ಜುನ, ವಸುದೇವ, ದೇವಕಿಯರು ಅವರು ಸಾಮಾನ್ಯರಲ್ಲ, ಅವರು ಕೂಡ ಮಹಾನ್ ಭಕ್ತರು. ಆದರೂ ಆ ಮಹಾನ್ ಭಕ್ತರಲ್ಲಿ ಒಂದು ರೀತಿಯ ಬೆಟರ್, ಬೆಸ್ಟ್, ಆ ರೀತಿಯಾಗಿ ವರ್ಗೀಕರಣ ಇದೆ. ಸೊ ಹೀಗೆ ಶ್ರೀಕೃಷ್ಣನ ಐಶ್ವರ್ಯವನ್ನು ಕಂಡವರು ಕೆಲವೊಮ್ಮೆ ತಮ್ಮ ಮಾಧುರ್ಯ ಅಥವಾ ರಸ ಅಥವಾ ಸೇವಾ ಸಂಬಂಧದಲ್ಲಿ ಅವರು ಒಂದು ರೀತಿಯ ಕಡಿಮೆ ಆಗುತ್ತೆ. ಆದರೆ ವೃಂದಾವನದ ಭಕ್ತರಲ್ಲಿ ಎಷ್ಟೇ ಮಟ್ಟದಲ್ಲಿ ಭಗವಂತ ಐಶ್ವರ್ಯ ಅಥವಾ ಮಹಿಮೆಯನ್ನು ತೋರಿಸಿದರೂ ಕೂಡ, ಈಗ ನಾವು ನೋಡ್ತಾ ಇದ್ವಿ ಈ ನಂದ ಮಹಾರಾಜ, ಅಷ್ಟೇ ಅಲ್ಲ, ಈ ಗೋಪರೆಲ್ಲರೂ ಕೂಡ ಕೃಷ್ಣನ ಈ ಸುಂದರವಾದಂತಹ ಮಹಾ ಮಹಿಮೆಯ ಲೀಲೆ, ಆ ವರುಣನೂ ಕೂಡ, ದೇವತೆಗಳಲ್ಲಿ ವರುಣ ಒಂದು ರೀತಿಯ ಸಂಪತ್ತಿನ ಒಡೆಯ, ಕುಬೇರನಂತೆಯೇ ಅವನು ಕೂಡ. ಆತ ಕೃಷ್ಣ, ಈ ಬಾಲಕ ಕೃಷ್ಣನನ್ನು ಪೂಜಿಸ್ತಾ ಇದ್ದಾನೆ ಅನ್ನೋದು ತಿಳಿದ ಮೇಲೆ, ಅವರು ಕೃಷ್ಣನ ಮಹಿಮೆಯನ್ನು ಕೇಳಿದ ಮೇಲೂ ಕೂಡ ಆ ಕೃಷ್ಣನನ್ನು ತಮ್ಮ ಪ್ರಿಯ ಅಂತ ಹೇಳಿ ಪರಿಗಣಿಸಿದರು. ಅದು ಅವರ ಮಹಾ ಭಕ್ತಿ, ಅದು ಅವರ ಪ್ರೇಮ ಭಕ್ತಿ. ಹೀಗೆ ಕೃಷ್ಣ ಅವರ ಮಾತುಗಳನ್ನು ಕೇಳಿದ ಮೇಲೆ ಅವರನ್ನು ಸಂತುಷ್ಟಿಪಡಿಸಲಿಕ್ಕೆ ಅಂತ ಹೇಳಿ ಆಯಿತು, ಈ ರೀತಿಯಾಗಿ ಅವರು ನನ್ನ ಆ ಧಾಮವನ್ನು ನೋಡಬೇಕಂತ ಇದ್ದಾರಲ್ವಾ, ಅವರು ಕೂಡ ನನ್ನ ಲೀಲೆಯಲ್ಲಿ ತಲ್ಲೀನರಾಗಿ ಆ ವೈಕುಂಠವನ್ನೇ ಶ್ರೇಷ್ಠ ಅಂತ ಹೇಳಿ ನೋಡಬೇಕು ಅನ್ನೋ ಒಂದು ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಒಂದು ರೀತಿಯ ಈ ಮಾತು ಅದು ಅವರಿಗೆ ಮರೆಯಾಗಿ ಬಿಟ್ಟಿದೆ. ಏನಂತ, ಈ ವೃಂದಾವನ, ಭೌಮ ವೃಂದಾವನ ಏನಿದೆ, ಇದು ವೈಕುಂಠಕ್ಕೂ ಶ್ರೇಷ್ಠವಾದದ್ದು ಅನ್ನೋದು. ಹಾಗಾಗಿ ನಾನು ನನ್ನ ಧಾಮವನ್ನೇ ತೋರಿಸ್ತೀನಿ, ಆಯಿತು ಅಂಥೇಳಿ ಕೃಷ್ಣ ವೈಕುಂಠವನ್ನು, ತನ್ನ ಲೋಕ, ಕೃಷ್ಣ ಲೋಕವನ್ನು ಅಲ್ಲಿ ತೋರಿಸ್ದ. ಆ ಕೃಷ್ಣ ಲೋಕವನ್ನು ನೋಡಿದಾಗ ಎಲ್ಲ ಆ ಗೋಪರು ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು. ಆ ಧಾಮ ದಿವ್ಯ ತೇಜಸ್ಸಿನಿಂದ ಕೂಡಿತ್ತು. ಎಲ್ಲರೂ ಕೂಡ ಅದನ್ನು ನೋಡಿ ಆಶ್ಚರ್ಯಪಟ್ಟರು. ಆದರೆ ಒಂದು ವಿಶೇಷತೆ ಏನೆಂದರೆ, ತಮ್ಮ ಜೊತೆಯಲ್ಲಿರುವಂತಹ ಆ ಪ್ರಿಯ ಕೃಷ್ಣ ಆ ಧಾಮದಲ್ಲಿಯೂ ಇದ್ದಾನೆ. ತಮ್ಮ ಜೊತೆ ಕೃಷ್ಣ ಹೇಗೆ ವ್ಯವಹರಿಸ್ತಾ ಇದ್ದಾನೋ ಹಾಗೆ ಆ ಧಾಮದಲ್ಲೂ ಕೃಷ್ಣ ಅಲ್ಲಿ ಭಕ್ತರೊಡನೆ ಇದ್ದಾನೆ ಅನ್ನೋದನ್ನ ಅವರು ಕಂಡ ತಕ್ಷಣ ಅವರು ಕೂಡ ಆಶ್ಚರ್ಯಪಟ್ಟರು. ಓ, ನಮ್ಮ ಜೊತೆ ಕೃಷ್ಣ ಇದ್ದಾನೆ, ಹಾಗಾಗಿ ನಾವು ಕೂಡ ಭಾಗ್ಯವಂತರು. ನಾವೇನು ಆ ಧಾಮಕ್ಕೆ ಹೋಗಲೇಬೇಕಂತ ಇಲ್ಲ. ಈಗ ದಿವ್ಯ ವೃಂದಾವನ ಧಾಮ, ಭಗವಂತನ ಜೊತೆ ಇರುವಂತಹ ಈ ಸೇವಾ ಪರಿಸರ ಏನಿದೆ, ಇದೇ ಮಹಾನ್ ಅಂತ ಹೇಳಿ ಅವರು ಪರಿಗಣಿಸಿದರು. ಹೀಗೆ ಕೃಷ್ಣ ಆ ಒಂದು ಯಮುನೆಯ ಸರೋವರದ ಬಳಿ ಆ ಅದ್ಭುತ ವೈಕುಂಠವನ್ನು ದರ್ಶನ ನೀಡ್ತಾನೆ ತನ್ನ ಪ್ರಿಯ ಭಕ್ತರಿಗೆ, ಅವರ ಇಚ್ಛೆಯನ್ನು ಪೂರ್ತಿ ಮಾಡಲಿಕ್ಕೆ ಅಂತ. ಅದರ ಜೊತೆಗೆ ಅವರ ಮಹಾನ್ ಭಕ್ತಿಯನ್ನು ಕೂಡ ಜಗತ್ತಿಗೆ ತಿಳಿಸ್ತಾನೆ. ತುಂಬ ವಿಶೇಷವಾದಂತಹ ಲೀಲೆ ಇದು. ಇದಾದ ಮೇಲೆ ಬರುವಂಥದ್ದು ತುಂಬ ಮುಖ್ಯವಾದಂತಹ ಲೀಲೆ. ಶ್ರೀಕೃಷ್ಣನ ಲೀಲೆಗಳಲ್ಲಿ ತುಂಬ ಅತಿ ಅತ್ಯುನ್ನತವಾದದ್ದು, ಅತಿ ಗೋಪ್ಯವಾದದ್ದು, ಅಷ್ಟೇ ಗಂಭೀರವಾದಂತಹ ಲೀಲೆ. ಈ ಲೀಲೆ ಮುಂದೆ ಬರುವಂಥದ್ದು, ಅದುವೇ ಶ್ರೀಕೃಷ್ಣನ ರಾಸಲೀಲೆಯ ವರ್ಣನೆ. ಈ ಲೀಲೆಯ ವರ್ಣನೆ 5 ಅಧ್ಯಾಯಗಳಲ್ಲಿ ಚರ್ಚೆಯಾಗಿದೆ. ಈ 5 ಅಧ್ಯಾಯಗಳನ್ನು ರಾಸ ಪಂಚಾಧ್ಯಾಯಿ ಅಂತ ಹೇಳಿದ್ದಾರೆ. ಶ್ರೀಮದ್ ಭಾಗವತದ ಸುಂದರ 12 ಸ್ಕಂದಗಳಲ್ಲಿ 12 ಸ್ಕಂದಗಳನ್ನು ಭಗವಂತನ ಸ್ವರೂಪಕ್ಕೆ ಹೋಲಿಸಲಾಗಿದೆ. ಹಾಗಿದ್ದಾಗ ಈ 5 ಅಧ್ಯಾಯಗಳೇನಿವೆ, ಇವು ಹೃದಯ ಸ್ವರೂಪ, 5 ಪ್ರಾಣವಾಯುಗಳ ಸ್ವರೂಪ. ಈ 5 ಅಧ್ಯಾಯಗಳಲ್ಲಿ ಭಗವಂತನ ಅತ್ಯುನ್ನತ ಭಕ್ತರೊಡನೆ ಭಗವಂತ ತೋರಿಸಿದಂತಹ ತುಂಬ ಉನ್ನತವಾದಂತಹ ಲೀಲೆ, ಅದಕ್ಕೆ ರಾಸಲೀಲೆ ಅಂತ ಹೇಳ್ತಾರೆ. ಆ ರಾಸಲೀಲೆ ಅದು ಏನು, ತತ್ವತಃ ಅದನ್ನು ಹೇಗೆ ನಾವು ತಿಳ್ಕೊಳ್ಬೇಕು, ಸಾಮಾನ್ಯವಾಗಿ ಈ ಲೀಲೆಗಳನ್ನು ನಾವು ಚರ್ಚಿಸೋದಿಲ್ಲ. ಶ್ರೀಲ ಪ್ರಭುಪಾದರನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ಕೃಷ್ಣನ ರಾಸಲೀಲೆ ಕುರಿತಾಗಿ ಪ್ರಶ್ನೆಯನ್ನು ಕೇಳಿದಾಗ, ಅದರ ವರ್ಣನೆ ಮಾಡಿ ಅಂತ ಕೇಳಿದಾಗ ಪ್ರಭುಪಾದರು ನಿರಾಕರಿಸಿದರು. ಅವರು ಹೇಳಿದರು, ಆ ರಾಸಲೀಲೆ ಅದು ಅತಿ ಉನ್ನತವಾದಂತಹ ಲೀಲೆ. ಆ ಲೀಲೆಯನ್ನು
ನಾನು ಹೇಳಲಿಕ್ಕೆ ನನಗೆ ಅರ್ಹತೆ ಇಲ್ಲ ಅಂತ ಪ್ರಭುಪಾದರು ಒಂದು ರೀತಿ ನಮ್ರತೆಯಲ್ಲಿ ಆ ಮಾತನ್ನು ಹೇಳಿ ನಿರಾಕರಿಸಿದ್ರು. ಸಾಮಾನ್ಯವಾಗಿ ಜನ ಶ್ರೀಕೃಷ್ಣನ ಈ ಲೀಲೆಗಳ ಬಗ್ಗೆ ಹೆಚ್ಚು ಒಂದು ರೀತಿಯ ಕುತೂಹಲವನ್ನು ಇಟ್ಕೊಂಡಿರ್ತಾರೆ. ಏಕೆಂದರೆ ಈ ಜಗತ್ತಿನಲ್ಲಿ ತುಂಬ ಆಕರ್ಷಣೆ ಇರುವಂತಹ ಒಂದು ಸಂಬಂಧ ಅಂದರೆ ಅದು ಒಬ್ಬ ಯುವಕ ಯುವತಿಯ ನಡುವೆ ಇರುವಂತಹ ಆ ಕಾಮದ ಸಂಬಂಧ. ಆ ಸಂಬಂಧದಂತೆಯೇ ಕಾಣುವಂತಹ ಈ ಭಗವಂತನ ಲೀಲೆ, ಈ ರಾಸಲೀಲೆ. ಹಾಗಾಗಿ ಆ ಲೀಲೆಯ ಬಗ್ಗೆ ಜನ ವಿಷಯಾಸಕ್ತಿ ಉಳ್ಳಂಥವರು ಹೆಚ್ಚು ಕುತೂಹಲವನ್ನು ಇಟ್ಕೊಂಡಿರ್ತಾರೆ. ಹೇಗೆ ಈ ಸಾಮಾನ್ಯ ಜಗತ್ತಿನಲ್ಲಿ ಫಿಲಮ್ಗಳಾಗಿರಬಹುದು, ನಾಟಕಗಳಾಗಿರಬಹುದು, ಫಿಲಮ್ ಸಾಂಗ್ಸ್ ಆಗಿರಬಹುದು, ಎಲ್ಲವೂ ಕೂಡ ಈ ಸಂಬಂಧದ ಕುರಿತಾಗಿ ಇರುತ್ತಲ್ವ. ಆದರೆ ಈ ಭಗವಂತನ ಲೀಲೆ ಇದು ಸಾಮಾನ್ಯ ಅಲ್ಲ. ಹೊರರೂಪದಲ್ಲಿ ಕಾಮದಂತೆ ಕಂಡರೂ ಕೂಡ ಇದು ಶುದ್ಧ ಸ್ಫಟಿಕ, 24 ಅಲ್ಲ 50 ಕ್ಯಾರೆಟ್ ಹೇಳಿ ಪರವಾಗಿಲ್ಲ, ಚಿನ್ನದಂತಿರುವಂತಹ ಪ್ರೇಮ, ಅದು ಶುದ್ಧ ಪ್ರೇಮ. ಈ ಸುಂದರವಾದಂತಹ ಲೀಲೆಯನ್ನು ತತ್ವರೂಪದಲ್ಲಿ ಇದನ್ನು ಹೇಗೆ ನಮ್ಮ ಆಚಾರ್ಯರು ಪ್ರಭುಪಾದರೆ ಆ ಕೃಷ್ಣ ಪುಸ್ತಕದಲ್ಲಿಯೂ ಕೂಡ ವರ್ಣನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅನೇಕ ಆಚಾರ್ಯರು ವರ್ಣಿಸಿದ್ದಾರೆ. ಇದನ್ನು ನಾವು ಆ ಗೋಪಿಯರ ಆ ಭಕ್ತಿಯನ್ನು ನಾವು ಸರಿಯಾಗಿ ತಿಳ್ಕೊಳ್ತಾ, ಅಷ್ಟೇ ಅಲ್ಲ, ಅದಕ್ಕೆ ನಾವು ಒಂದು ಡಾಕ್ಯುಮೆಂಟ್ ಕೂಡ ತಮ್ಮೆಲ್ಲರಿಗೂ ಶೇರ್ ಮಾಡಿದ್ವಿ. ನೆಕ್ಸ್ಟ್ ನಮ್ಮ ಸೆಷನ್ ಮುಂಚೆ ಅದನ್ನು ತಿಳ್ಕೊಂಡು ಓದ್ಕೊಂಡು ಬನ್ನಿ. ಆ ಚರ್ಚೆಯಲ್ಲಿ ನಾವು ಗೋಪಿಯರ ಭಕ್ತಿಯನ್ನು ಸರಿಯಾಗಿ ತಿಳ್ಕೊಳ್ತಾ ಆ ನಂತರ ಈ 5 ಅಧ್ಯಾಯಗಳನ್ನು ಸಂಕ್ಷೇಪವಾಗಿ ವರ್ಣಿಸೋಣ. ಈ ಅಧ್ಯಾಯಗಳನ್ನು ಚರ್ಚಿಸಲಿಕ್ಕೆ, ಅದನ್ನು ವರ್ಣಿಸಲಿಕ್ಕೆ ಒಂದಿಷ್ಟು ಕೂಡ ನನಗೂ ಅರ್ಹತೆ ಇಲ್ಲ. ಸಾಮಾನ್ಯ ಬದ್ಧಾತ್ಮರಲ್ಲಿ ಈ ಲೀಲೆಗಳನ್ನು ನಾವು ಚರ್ಚಿಸೋದು ಕೂಡ ಅದು ನಮಗೆ ಅರ್ಹತೆ ಇಲ್ಲ. ನಾನು ಬೇರೆಯವ್ರ ಬಗ್ಗೆ ಹೇಳೋದಿರಲಿ, ನನಗೆ ಅರ್ಹತೆ ಇಲ್ಲ. ಅದು ಮುಖ್ಯವಾಗಿ ನಾವು ಸಂಕ್ಷೇಪ ರೂಪದ, ಯಾಕಂದರೆ ನಾವು ಈ ಸರಣಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಲೀಲೆಯನ್ನು ನಾವು ಸಂಕ್ಷೇಪವಾಗಿ ಏನಾಯಿತು ಅನ್ನೋದನ್ನು ಮುಖ್ಯ ರೂಪದಲ್ಲಿ ನೋಡ್ತಾ, ಒಂದು ಸುಂದರವಾದಂತಹ ಒಂದು ಗೀತೆ ಬರುತ್ತೆ, ಗೋಪಿ ಗೀತೆ ಅಂತ. ಅಲ್ಲಿ ಕೃಷ್ಣನ ಅತಿ ಉನ್ನತ ಭಕ್ತರು ಅವನ ಸ್ತುತಿಯನ್ನು ಮಾಡ್ತಾರೆ. ಆ ಗೋಪಿ ಗೀತೆಯನ್ನು ಕೂಡ ನೋಡೋಣ. ಅದಾದ ಮೇಲೆ ಈ ಲೀಲೆಯನ್ನು ಸಂಕ್ಷೇಪ ರೂಪದಲ್ಲಿ ನೋಡಿ ಅದರ ಕೊನೆಯಲ್ಲಿ ಆ ರಾಸಲೀಲೆಯ ಫಲಶ್ರುತಿ ಅಂತ ಏನು ಹೇಳ್ತಾರೆ ಅದನ್ನು ಮುಖ್ಯವಾಗಿ ನಾವು ಚರ್ಚಿಸೋಣ ಮುಂದಿನ ಚರ್ಚೆಯಲ್ಲಿ. ಸೊ ಮುಂದಿನ ಚರ್ಚೆ ಅದು ನಾವು ಗೋಪಿಯರ ಭಕ್ತಿಯನ್ನು ತಿಳ್ಕೊಳ್ತಾ ಮುಂದೆ ಈ ರಾಸಲೀಲೆಯ ಸಂಕ್ಷೇಪ ರೂಪದಲ್ಲಿ ನಾವು ನೋಡೋಣ. ಸೊ ಇವತ್ತಿನ ಚರ್ಚೆಯಲ್ಲಿ ನಾವು ಏನೇನನ್ನು ನೋಡಿದ್ವಿ ತಾವು ನೆನೆಸ್ಕೊಳ್ಬಹುದು. ಇವತ್ತಿನ ಚರ್ಚೆಯಲ್ಲಿ ನಾವು ನೋಡಿದ್ದು ಮುಖ್ಯವಾಗಿ ಬೃಂದಾವನದ ಭಕ್ತರ ಮಹಿಮೆ, ವರುಣನ ನಂದ ಮಹಾರಾಜರನ್ನು ಅಪಹರಿಸಿದಾಗ ಕೃಷ್ಣ ವರುಣನ ಲೋಕಕ್ಕೆ ಹೋಗಿ ಅಲ್ಲಿ ಅವರನ್ನು ರಕ್ಷಿಸಿ ವಾಪಸ್ ಕರೆತಂದ ಮೇಲೆ ಆ ಎಲ್ಲ ಗೋಪರು ಅವನ ಕುರಿತಾಗಿ ಒಂದು ನಿವೇದನೆಯನ್ನು ಮಾಡ್ತಾರೆ. ಆ ನಿವೇದನೆಯಲ್ಲಿ ಅವರ ಭಕ್ತಿಯನ್ನು ಕಂಡ್ವಿ. ಅದಲ್ಲದೆ ವಿಶೇಷವಾಗಿ ಕೃಷ್ಣ ಹೇಗೆ ಒಂದು ರೀತಿ ತಮ್ಮ ಭಕ್ತರನ್ನು ಸಂತುಷ್ಟಿಪಡಿಸಲಿಕ್ಕೆ ಅಂತ ಅವನು ದಿವ್ಯ ಧಾಮವನ್ನು ಕೂಡ ತೋರಿಸ್ತಾನೆ. ಆ ಧಾಮವನ್ನು ಕಂಡ ಮೇಲೆ ಆ ಎಲ್ಲ ಭಕ್ತರು, ಓ ಕೃಷ್ಣ, ಅದೇ ನಿತ್ಯಧಾಮದ ಆ ಕೃಷ್ಣ ನಮ್ಮ ಜೊತೆಯೂ ಕೂಡ ಈ ಲೀಲೆಗಳನ್ನು ವ್ಯವಹರಿಸ್ತಾ ಇದ್ದಾನೆ ಅನ್ನೋದನ್ನ ಕಂಡು ಅವರು ಒಂದು ರೀತಿ ನೆಮ್ಮದಿ ಆನಂದವನ್ನು ಅನುಭವಿಸ್ತಾ ಮನೆಗೆ ತೆರಳಿದರು. ಸೊ ನಾಳೆ ನಮ್ಮ ಚರ್ಚೆಯಲ್ಲಿ ಕೃಷ್ಣನ ಮುಂದಿನ ಲೀಲೆಗಳನ್ನು ವರ್ಣಿಸೋಣ. ಹರೇ ಕೃಷ್ಣ. ಕ್ಷಮಿಸಿ, ಇವತ್ತು ಸ್ವಲ್ಪ ಕನೆಕ್ಷನಲ್ಲಿ ಸ್ವಲ್ಪ ಬ್ರೇಕ್ ಆಯಿತು. ನಾಳೆಯ ಸೆಷನ್ ನಮ್ಮದು ಸೆಷನ್ ಇರೋದಿಲ್ಲ.